ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತೇವೆ, ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ನಡೆಸಿದಂಥ ರೀತಿ, ಆತನ ಅದ್ಭುತ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸಿಕೊಂಡು ಪ್ರತಿ ಕ್ಷಣವೂ ನಾವು ನೋಡ್ತೇವೆ, ಹಗಲಾಗಲಿ ಇರುಳಾಗಲಿ ಪ್ರತಿನಿತ್ಯವೂ ನಮ್ಮನ್ನು ಕಾಪಾಡುತ್ತಾ ಹೊರುತ್ತಾ ನಾವು ನೋಡ್ತೇವೆ. ಆ ಯೇಸುದಲ್ಲಿ ಉಂಟು ನಮ್ಮನ್ನು ಹೊರುತ್ತಾ ಬಂದನೆಂಬುದು, ನಮ್ಮನ್ನು ಪ್ರತಿನಿತ್ಯವೂ ಆತನು ಕಾಪಾಡ್ತಾ ಬರ್ತಾನೆ. ಅಂದರೆ ಆತನ ಪ್ರೀತಿಯನ್ನು ತೋರಿಸ್ತದೆ. ಆತ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟ, ತನ್ನ ಒಬ್ಬನೇ ಮಗನನ್ನು ಇಡೀ ಲೋಕಕ್ಕೋಸ್ಕರ ಆತನು ಸಮರ್ಪಣೆ ಮಾಡಿದ. ಒಂದೇ ಯೋಹಾನ ಸುವಾರ್ತೆ 3:16 ಕೇಳ್ತದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದು. ತನ್ನ ಒಬ್ಬನೇ ಮಗನನ್ನು ಈ ಲೋಕದ ಪಾಪಕ್ಕೋಸ್ಕರ, ಈ ಲೋಕದ ಶಾಪಕ್ಕೋಸ್ಕರ, ಈ ಲೋಕದಲ್ಲಿರುವಂಥ ಎಲ್ಲ ರೀತಿಯ ಸಂಗತಿಗೊಂದ ಪರಿಪೂರ್ಣ ಬಿಡುಗಡೆಗೋಸ್ಕರ ಯೇಸು ಕ್ರಿಸ್ತನು ದರ ಎಳೆದು ಬಂದದ್ದು ನೋಡುತ್ತೇವೆ. ಆದರೆ ಆತನ ಒಂದು ಮರಣವು ಅದು ಘೋರವಾಗಿತ್ತು. ಅದೊಂದು ಘೋರವಾದಂಥ ಮರಣವು ಆತನು ಈ ಲೋಕದ ಪಾಪಕ್ಕೋಸ್ಕರ ಸತ್ತದ್ದು ನೋಡ್ತೇವೆ. ಪ್ರಿಯರೇ, ಅಂತ ಯೇಸುವನ್ನು ಇವತ್ತು ಆರಾಧನೆ ಮಾಡುವಂಥ ಭಾಗ್ಯ ನಮ್ಮ ಜೀವಿತದಲ್ಲಿ ಒದಗಿಸಿಕೊಂಡಿದೆ. ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಮಮತೆಯನ್ನು ಇಟ್ಟುಕೊಂಡು ಆತನ ಪ್ರೀತಿಯಿಂದ ನಮ್ಮನ್ನು ಆತನ ಸೇರಿಸಕ್ಕಾಗಿ ನಾವು ಆತನಿಗೆ ಕೃತಜ್ಞತೆ ಉಳ್ಳರಾಗಿದ್ದುಕೊಂಡು ನಾವು ಆತನಿಗೆ ಸ್ತೋತ್ರ ಸಲ್ಲಿಸಿ ಈ ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿರ್ತೇವೆ. ನಾವು ವಾಕ್ಯದ ಮುಖಾಂತರ ಉತ್ತೇಜನಗೊಳ್ಳುವುದರೆ ನಾವು ಕೀರ್ತನೆ ಭಾಗದಲ್ಲಿ 66ನೇ ಪುಸ್ತಕದಲ್ಲಿ ನೋಡ್ತೇವೆ, ಸರ್ವ ಭೂ ನಿವಾಸಿಗಳೇ ದೇವರಿಗೆ ಜಯ ಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸ್ತಾ ಕೊಂಡಾಡಿರಿ. ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿದೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿ ಹೋಗುವರು. ಸರ್ವ ಭೂನಿವಾಸಿಗಳು ನಿನಗೆ ಎರಗಿ ಭಜಿಸ್ತಾ ನಿನ್ನ ನಾಮವನ್ನು ಕೀರ್ತಿಸರೆಂದು ಭಿನ್ನಯಿಸಿರಿ. ಬನ್ನಿರಿ, ದೇವರ ಕಾರ್ಯವನ್ನು ನೋಡಿರಿ, ಆತನ ಆಳಿಕೆ ನರಗಳಲ್ಲಿ ಭಯ ಹುಟ್ಟಿಸುವಂತಾಗಿದೆ. ಹೌದು ಪ್ರಿಯರೇ, ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯ ಧ್ವನಿ, ದೇವರಿಗೊಂದು ಜಯಘೋಷ ಮಾಡಬೇಕು. ನಾವು ನೋಡ್ತೇವೆ, ಯೆಹೋಶುವನು ಆ ಯೆರಿಕೋ ಕೋಟೆ ಬೀಳ್ಬೇಕಾದ್ರೆ 6 ದಿವಸಗಳು ಪ್ರತಿನಿತ್ಯ ಹೋಗ್ತಾ ಬರ್ತಾ ಇದ್ದನು. ಆದರೆ 7ನೇ ದಿನ ಈಗ ಆರ್ಭಟಿಸಿರಿ, ಜಯಘೋಷ ಮಾಡಿರಿ. ಯಾವಾಗ ಅವರು ಜಯಘೋಷ ಮಾಡಿದ್ರು ಆಗ ಯೆರಿಕೋ ಕೋಟೆ ಡಮ್ ಅಂತ ಬಿದ್ದದ್ದು ನೋಡ್ತೀವಿ. ಯಾವಾಗ ನಾವು ದೇವರ ಹೆಸರಿನಲ್ಲಿ ಕೊಂಡಾಡ್ತೇವೆ, ಯಾವಾಗ ದೇವರ ಹೆಸರನ್ನು ನಾವು ಎತ್ತಿ ಜಯದಲ್ಲಿ ನಡೀತೇವೆ, ಆಗ ಎಲ್ಲ ರೀತಿಯ ಯಾವುದೇ ಕೋಟೆ ಕೊತ್ತಗಳಿರ್ಬೋದು, ಯಾವುದೇ ಸೈತಾನನ ಸಂಗತಿಗಳಿರ್ಬೋದು, ಯಾವುದೇ ರೀತಿಯ ಮೋಸದ ಸಂಗತಿಗಳಿರ್ಬೋದು, ಅದು ದಳಲ್ಲೆಂಬುದು ಬೀಳ್ತದೆ. ಅದೇ ದೇವರ ವಾಕ್ಯ ಹೇಳ್ತದೆ, ಆತನ ಪ್ರಭಾವವನ್ನು ವರ್ಣಿಸ್ತಾ ಆತನು ಏನಾಗಿದ್ದಾನೆ, ಸಮುದ್ರ ಇಬ್ಬಾಗ ಮಾಡಿದ ದೇವರು ನಮ್ಮ ದೇವರಾಗಿದ್ದಾನೆ. ಅದು ಸಹ ಎಷ್ಟು 40 ಲಕ್ಷ ಜನರು ನಡೆಯುವಂತ ಒಂದು ಸಮುದ್ರದ ಮಾರ್ಗದನ್ನು ಒಂದು ದಿನ ನೋಡ್ತೇವೆ. ಈ ಒಂದು ಸಮುದ್ರವನ್ನು ಇಬ್ಬಾಗ ಮಾಡಿಕೊಂಡು ಆ 40 ಲಕ್ಷ ಜನರನ್ನು ನಡೆಸಿದ ದೇವರು ನಮ್ಮ ದೇವರಾಗಿದ್ದಾನೆ. ನಾವು ನೋಡ್ತೇವೆ, ಅಲ್ಲಿ ಹೊರಡುವಾಗ 6 ಲಕ್ಷ ಜನ, ಅದರಲ್ಲಿ ಸೇರಿಕೊಂಡು ಬರುವಾಗ ನಾವು ನೋಡ್ತೇವೆ, ಇತಿಹಾಸ ಹೇಳ್ತದೆ ಅಲ್ಲಿ 10 ಲಕ್ಷ ಜನರು ದಾಟಿದ್ದಾರೆ ಎಂಬುದು ನೋಡ್ತೇವೆ. ನಮ್ಮ ದೇವರು ಭಯಂಕರ ದೇವರು, ಏನು ಆಗದಂತ ಕಾರ್ಯಗಳನ್ನು ದೇವರು ಸಾಧ್ಯ ಉಂಟು. ಯಾರು ಮನುಷ್ಯರಿಗೆ ಅದು ಈ ಲೋಕಕ್ಕೆ ಜನರಿಗೆ ಅಸಾಧ್ಯ ಆಗಿರ್ಬೋದು, ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ ಒಂದು ಕ್ಷಣ. ಅಂತ ದೇವರ ಪ್ರಭಾವವನ್ನು ನಾವು ವರ್ಣಿಸ್ತಾ ಕೊಂಡಾಡೋದಾದ್ರೆ ಆತನ ಕೃತ್ಯಗಳು ಅದು ಭಯಂಕರವಾಗಿದೆ. ಪ್ರತಿನಿತ್ಯವೂ ಆ ಒಂದು ಬಂಡೆಯಲ್ಲಿ ಆತನ ನೀರು ಕೊಡುವಂತ ದೇವರಾಗಿದ್ದಾನೆ. ನಾವು ನೋಡ್ತೇವೆ ಮೇಘಸ್ತಂಭ, ಅಗ್ನಿಸ್ತಂಭ. ನಾವು ನೋಡ್ತೇವೆ ಅವರ ಒಂದು ಪಾಳ್ಯದಲ್ಲಿ ಮೇಘಸ್ತಂಭವಾಗಿತ್ತು, ಅವರ ಪಾಳ್ಯಕ್ಕೆ ಒಂದು ಗುಡಾರವಾಗಿ ಅದು ಕಾಪಾಡ್ತಿದ್ದು ನೋಡ್ತೇವೆ. ನಾವು ನೋಡ್ತೇವೆ ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭ, ನಡೆಸಲಿಕ್ಕೆ ಬೇಕಾದ ಬೆಳಕು, ಅವ್ರಿಗೆ ಯಾವುದು ಚಳಿ ಬರದಂತೆ, ಯಾವುದು ಬಾಧೆ ಬರದಂತೆ ದೇವರು ಕಾಪಾಡಿದಂತ ನೋಡಿದ್ರೆ ಅದು ನಮ್ಮ ನರಗಳಲ್ಲಿ ಭಯ ಹುಟ್ಟಿಸೋದಾಗಿದೆ. ಜಕ್ಕಯ್ಯನ ಮನೆಗೆ ಯೇಸು ಕ್ರಿಸ್ತನು ಬಂದ ತಕ್ಷಣ ಜಕ್ಕಯ್ಯನ ಮನೆಯಲ್ಲಿ ಒಂದು ಪರಿವರ್ತನೆ. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಆತನನ್ನು ಒಪ್ಪಿಸಿಕೊಡೋಣ. ಆತನ ಪ್ರಸನ್ನತೆ, ಆತನ ಮಹಿಮೆಯನ್ನು ನಾವು ಈ ಸಮಯದಲ್ಲಿ ಕಾಣಲ್ಪಡಬೇಕಾದ್ರೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಹೃದಯವನ್ನು ಆತನ ಸಾಲಿಗೆ ಬಿಚ್ಚುವ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ಸರ್ವ ಭೂ ನಿವಾಸಿಗಳಿಗೆ ಯೆಹೋವನಿಗೆ ಜಯಧ್ವನಿ ಮಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವಿರಿ, ಆರಾಧಿಸೋಣ. ಆತನ ಅದ್ಭುತಗಳನ್ನು ವರ್ಣಿಸುತ್ತಾ ಆತನ ಮಹಿಮೆಯನ್ನು ಪ್ರಚುರಪಡಿಸುವ. ದೇವ, ಈ ವಾಕ್ಯದ ಮೇರೆಗೆ ಸ್ವಾಮಿ, ನೀನೊಬ್ಬನೇ ಸರ್ವ ಸೃಷ್ಟಿಯ ಕರ್ತನು, ನೀನೊಬ್ಬನೇ ಸರ್ವನುಂಟು ಮಾಡಿ ದೇವರಾಗಿದ್ದಿ. ನಿನ್ನನ್ನು ಆರಾಧನೆ ಮಾಡುತ್ತಾ ಕರ್ತನಪ್ಪ, ನೀನು ನಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ದೇವ, ಈ ಆರಾಧನೆ ನೋಡುವಂಥ ಒಂದು ಕುಟುಂಬಗಳ ಜೀವಿತದಲ್ಲಿ ವ್ಯತ್ಯಾಸಗಳು ಕಾಣಲ್ಪಡಲಿ, ಒಂದು ಬದಲಾವಣೆಗಳು ಕಾಣಲ್ಪಡಲಿ ಸ್ವಾಮಿ. ದೇವ, ನಿನ್ನನ್ನು ಮಾತ್ರ ನೋಡುವಂಥ ಮಕ್ಕಳನ್ನಾಗಿ ನೀನು ಮಾರ್ಪಡಿಸು ಪವಿತ್ರಾತ್ಮನೇ. ದೇವ, ಈ ಆರಾಧನೆಯು ಅನೇಕರ ಜೀವಿತದಲ್ಲಿ ಬಿಡುಗಡೆಗಳು ಕಾಣಲ್ಪಡೋ ರೀತಿಯಲ್ಲಿ ಕಾರ್ಯ ಮಾಡು ಪವಿತ್ರಾತ್ಮನೇ. ಪ್ರಾರಂಭದ ಕರ್ತನಕ್ಕೆಲ್ಲ ಯೇಸುವೆ ನಿಮ್ಮ ಮಾತರೊಟ್ಟಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ, ಆಮೆನ್.
ಪ್ರೈಸ್ ದಿ ಲಾರ್ಡ್. ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಸಂತೋಷವುಳ್ಳವರಾಗಿ ನಾವು ಕುಣಿಯುತ್ತಾ ನಾವು ಹೇಳುವ, ಜೀವದಿಂದ ದೇಸುವೆ ನಾನು ನಿನಗಾಗಿ, ನೀನೊಬ್ಬನೇ ದೇವರು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ಒಡೆಯನೆಂಬುದು ಆತ ನಮ್ಮನ್ನು ಕೊಂಡಾಡೋಣ. ಆತ ನಮ್ಮನ್ನು ಪ್ರತಿನಿತ್ಯವೂ ಎತ್ತಿ ಎತ್ತಿ ಮುನ್ನಡೆಸುವ ದೇವರಾಗಿದ್ದಾನೆ. ಎಲ್ಲರೂ ಕೈಗಳನ್ನು ತಟ್ಟಿಕೊಳ್ಳುತ್ತಾ ಆತ ನಮ್ಮನ್ನು ಈ ಸಮಯದಲ್ಲಿ ಘನಪಡಿಸೋಣ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಜೀವನಿದೆ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಮ್ಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು
ನನ್ನನ್ನು ತಪ್ಪಿಸಿದ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಾಲೆಲೂಯಾ 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 ಹಾಲೆಲೂಯಾ. ಜೀಸಸ್ ಲಾರ್ಡ್, ಕರ್ತನಪ್ಪ ನಿನಗೊಬ್ಬ ನೀನು ಆರಾಧಿಸ್ತೇವೆ ಸ್ವಾಮಿ. ಜೀವದಿಂದ ಎದ್ದಾತನು ಸ್ವಾಮಿ, ಇಡೀ ಮರಣದ ಪಾಪಗಳನ್ನು, ಇಡೀ ಮರಣದ ಶಾಪನ ಸ್ವಾಮಿ ದೇವ ನೀನು ಹೊತ್ತುಕೊಂಡಿದ್ದಿ. ನಿನ್ನ ಆ ಒಂದು ಮರಣದಲ್ಲಿ ಸ್ವಾಮಿ ಎಲ್ಲ ಶಾಪ ಪಾಪಗಳನ್ನು ನಿವಾರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದಂಥ ದೇವರೇ ನಿನಗೊಬ್ಬನ ಆರಾಧಿಸ್ತೇವೆ ಸ್ವಾಮಿ. ನಿನ್ನ ಮರಣದಿಂದಲೇ ಸ್ವಾಮಿ ದೇವ ಇಡೀ ಒಂದು ಲೋಕಕ್ಕೆ ಒಂದು ರಕ್ಷಣೆ ಉಂಟಾಯಿತು, ಇಡೀ ಮನುಷ್ಯ ಕುಲಕ್ಕೆ ಒಂದು ರಕ್ಷಣೆ ಉಂಟಾದದ್ದು ನೋಡ್ತೇವೆ ಸ್ವಾಮಿ. ಪ್ರತಿಯೊಬ್ಬರು ದೇವ ಪರಲೋಕಕ್ಕೆ ಬಾಧ್ಯಸ್ಥರಾಗಬೇಕೆಂಬುದು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೋಸ್ಕರ ದೇವ ಆ ಒಂದು ಸಮರ್ಪಣೆ ಯಜ್ಞ ದೇವವುದು ಕರ್ತನಪ್ಪ ಪರಿಪೂರ್ಣವಾಗಿ ತಗ್ಗಿಸಿಕೊಂಡು ಆ ಶಿಲುಬೆಯ ಮರಣ ನೀನು ಹೊಂದಿದ್ದಿ ಸ್ವಾಮಿ. ದೇವ ನಿನ್ನ ಕೃಪೆ, ನಿನ್ನ ಪ್ರೀತಿಯು ಅದು ಶ್ರೇಷ್ಠತೆಯನ್ನು ಗಮನಿಸ್ತದೆ ಸ್ವಾಮಿ. ಎಷ್ಟೊಂದು ಪ್ರೀತಿ ಮಾಡೋ ದೇವರು ನೀನಾಗಿದ್ದಿ ಸ್ವಾಮಿ. ದೇವ ನಾವು ಹೇಳ್ತೇವೆ, ಎಲಿಷಡ ದೇವರೇ ನಿನಗೆ ಅಸಾಧ್ಯ ಎನ್ನುವುದೇ ಇಲ್ಲ. ಯಾವುದೇ ರೀತಿಯ ಕೆಂಪು ಸಮುದ್ರಗಳಿಗಿರ್ಬೋದು, ಯಾವುದೇ ರೀತಿಯ ಫರೋನ ಸೇನೆಗಳಿರ್ಬೋದು ಸ್ವಾಮಿ ದೇವ, ಅದನ್ನು ಇಬ್ಬಾಗ ಮಾಡಿ ಆ ಫರೋನ ಸೈನ್ಯವನ್ನು ಚೂರು ಮಾಡಿ ನಾಶ ಮಾಡೋದು ದೇವರು ಅದು ನೀನಾಗಿದ್ದೀ ಸ್ವಾಮಿ. ಅದಕ್ಕೋಸ್ಕರ ನಿನ್ನ ನಾಮನ ಶ್ರಮದಲ್ಲಿ ಕೊಂಡಾಡ್ತೇವೆ ಸ್ವಾಮಿ. ಎಲಿಷಡಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲಿಷಡಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲ್ ಶಡಾಯ್ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಫರೋನ ಸೇನೆ ಬೀಳ್ಬದು ನಿನ್ನಯ ನಾಮಕ್ಕೆ, ಫರೋನ ಸೇನೆ ಬೀಳ್ಬದು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗವಾಗದು ನಿನ್ನಯ ಶಕ್ತಿಗೆ, ಕೆಂಪು ಸಮುದ್ರವು ಭಾಗವಾಗದು ನಿನ್ನಯ ಶಕ್ತಿ. ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು
ಎಲ್ ಶಡಾಯ್ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನೀಗೆ ಹೋಗುವುದು ನಿನ್ನಯ ಶಕ್ತಿಗೆ, ಅಡ್ಡಿ ತಡೆಗಳು ನೀಗೆ ಹೋಗುವುದು ನಿನ್ನಯ ಶಕ್ತಿ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ಅಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ, ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ಅಂಧಕಾರ ಸಾರಪಾಳಿ ಕಳ್ಸಿ ಬೀಳುವುದು ನಿನ್ನಯ ಶಕ್ತಿಗೆ, ಅಂಧಕಾರ ಸಾರಪಾಳಿ ಕಳ್ಸಿ ಬೀಳುವುದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನೀಗೆ ಹೋಗೋದು ನಿನ್ನಯ ಶಕ್ತಿಗೆ, ಅಡ್ಡಿ ತಡೆಗಳು ನೀಗೆ ಹೋಗೋದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ 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 ಎಲ್ ಶಡಾಯ್ ಈಗ ಅಸಾಧ್ಯವೆನ್ನುವುದಿಲ್ಲ ಸ್ವಾಮಿ. ದೇವ ಎಲ್ಲವೂ ಸಾಧ್ಯ ಮಾಡುವ ದೇವರು ಸ್ವಾಮಿ. ಎಲ್ಲ ಕೆಂಪು ಸಮುದ್ರ ಇಬ್ಬಾಗ ಮಾಡಿ ದೇವರು, ದೇವ ಮರಣ ಸೇನೆ ನಾಶ ಮಾಡಿದ ದೇವರು ನೀನೊಬ್ಬನೇ ಮಹಿಮೆಗೆ ಉಳ್ಳ ದೇವರು, ನೀನೊಬ್ಬನೇ ಪರಿಶುದ್ಧಳ ದೇವರು, ನೀನೊಬ್ಬನೇ ಸ್ವಾಮಿ ಆತ್ಮದಲ್ಲಿ ಮಾಡೋ ದೇವರು. ದೇವ ಎಲ್ಲ ರೀತಿಯ ರೋಗ ವ್ಯಾಧಿಗಳನ್ನು ನಾಶ ಮಾಡಿದ ದೇವರು. ಮಹಿಮೆ 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 ಮಹಿಮೆಯಿಂದ ದೇವ ತುಂಬಿಸುವ
ನಡೆಸುವಂತ ದೇವರು ನೀನಾಗಿದೆ ಕರ್ತನಪ್ಪ. ಓ ಗ್ಲೋರಿ 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 ಗ್ಲೋರಿ. ನಿನ್ನ ಮಹಿಮೆಯಿಂದ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಎಲ್ಲ ರೀತಿಯ ಯಾವುದೇ ವ್ಯಾಧಿಗಳಿರ್ಬೋದು, ಯಾವುದೇ ಸರಪಣಿಗಳಿರ್ಬೋದು, ಯಾವುದೇ ಸಂಕಟ ಕಟ್ಟಲ್ಪಟ್ಟಂತ ಬಂಧನಗಳಿರ್ಬೋದು, ಆದರೆ ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡೋದು, ಯೇಸುವಿನ ನಾಮದಲ್ಲಿ ಅದು ಬಿಡುಗಡೆ ಹೊಂದುದು, ಯೇಸುವಿನ ನಾಮದಲ್ಲಿ ಎಲ್ಲ ಸೈತಾನನ ಕೋಟೆ ಕೊತ್ತಲುಗಳದು ಅದು ನಾಶವಾಗುವುದು ಸ್ವಾಮಿ. ಯಾಕಂದ್ರೆ ಅದ್ಭುತ ಮಹತ್ಕಾರ್ಯಗಳು, ಅದ್ಭುತ ಮಹತ್ಕಾರ್ಯಗಳು ಮಾಡೋದು ದೇವರು. ನಿನ್ನದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವ ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಮಹಿಮೆ, ಕರ್ತ ನಿನಗೆ ಮಹಿಮೆ, ಯೇಸುವಿನಿಗೆ ಮಹಿಮೆ, ನಿನಗೊಬ್ಬನಿಗೆ ಗ್ಲೋರಿ, ನಿನಗೊಬ್ಬನಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ಸಾಧ್ಯವಾದದ್ದು ಒಂದು ಇಲ್ಲ. ನಿನಗೆ ಅಸಾಧ್ಯವೆನ್ನುವುದಿಲ್ಲ. ಯಾವುದು ಸ್ವಾಮಿ ಮನುಷ್ಯರಿಗೆ ಅಸಾಧ್ಯ, ಈ ಲೋಕಕ್ಕೆ, ಈ ಒಂದು ವೈಜ್ಞಾನಿಕ ಪ್ರಪಂಚಕ್ಕೆ ಅಸಾಧ್ಯವಾಗಿರ್ಬೋದು, ಆದರೆ ಯೇಸುವೆ ನಿನ್ನು ಒಂದು ಕ್ಷಣ ಸ್ವಾಮಿ ಅದ್ಭುತ ಮಾಡೋ ದೇವರು ಸ್ವಾಮಿ. ನಮ್ಮ ಪ್ರತಿಯೊಂದು ಸ್ಥಾನಮಾನಗಳನ್ನು ಕಿರೀಟಗಳನ್ನು ಬೆಚ್ಚಿಕೊಂಡು ಅಡ್ಡ ಬಿದ್ದು ನಾವು ಹೇಳುತ್ತೇವೆ ನೀನೊಬ್ಬನೇ ಪರಿಶುದ್ಧನೆಂಬುದು ಈ ಸಮಯದಲ್ಲಿ ನಿನ್ನ ನಾಮವನ್ನು ನಾವು ಕೊಂಡಾಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಮಾಡುವ ದೇವಾನಿ ಪರಿಶುದ್ಧರು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧರು, ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು, ನನ್ನ ಕಿರೀಟ ಬೆಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀ ಪರಿಶುದ್ಧನೆಂದು, ನನ್ನ ಕಿರೀಟ ಬೆಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಯಾಜಕನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಯಾಜಕನೇ, ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು
ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ಹೌದು ಕರ್ತನೆಪ್ಪ, ನಾವೆಲ್ಲವನ್ನು ಬಿಚ್ಚಿ ನಮ್ಮ ಸ್ಥಾನಮಾನಗಳು ಸ್ವಾಮಿ, ನಮ್ಮೆಲ್ಲ ಗೌರವಗಳನ್ನು ನಾವು ಬಿಚ್ಚಿಕೊಂಡು ಯೇಸುವೆ ನಿನಗೆ ಸಾಷ್ಟಾಂಗವಿರುತ್ತೇವೆ ಸ್ವಾಮಿ. ಯಾಕಂದ್ರೆ ಒಬ್ಬನೇ ಪರಿಶುದ್ಧನು, ಯಜ್ಞದ ಕುರಿಯಾತನು, ಯುಗ ಯುಗಾಂತರಗಳಲ್ಲಿ ವಾಸಿಸುವಂತ ದೇವರು ನೀನಾಗಿದ್ದೀಯ ಕರ್ತನೆಪ್ಪ. ನಾವು ತಲೆಬಾಗಿಕೊಳ್ಳುತ್ತೇವೆ ಸ್ವಾಮಿ, ನಾವು ಶಿವನಿಂದ ಪಾಸಕ್ಕೆ ಒಪ್ಪಿಸಿಕೊಳ್ತೇವೆ ಸ್ವಾಮಿ. ನಮ್ಮನ್ನೆಲ್ಲ ಪರಿಪೂರ್ಣವಾಗಿ ನಮ್ಮನ್ನು ಮೇಲವನ್ನಾಗಿ ಮಾಡುವ ದೇವರು ನೀನಾಗಿದ್ದೀಯ ಸ್ವಾಮಿ. ಯಾಕಂದ್ರೆ ಯಜ್ಞದ ಕುರಿಯಾದ ರಕ್ತ, ನಿನ್ನ ಪರಿಶುದ್ಧ ರಕ್ತ ಸ್ವಾಮಿ, ನಿನ್ನ ಪರಿಶುದ್ಧ ರಕ್ತದ ಮುಖಾಂತರ ನಮ್ಮನ್ನು ನೀನು ಪ್ರಾಯಕ್ಕೆ ತೆಗೆದುಕೊಂಡಿದ್ದೀಯ ಸ್ವಾಮಿ. ನೀನೊಬ್ಬನೇ ಪರಿಶುದ್ಧನು, ಕೆರಾಬ್ಯರು ಸರಾಬ್ಯರು ದಿನನಿತ್ಯ ಸ್ತುತಿಸುವಂತ ರಾಜಾದಿ ರಾಜ ನೀನಾಗಿದ್ದೀಯ ಸ್ವಾಮಿ. ದೇವ ಯಾರಿಗೆ ಸ್ವಾಮಿ, ಯಾರಿಗೆ ಮೊರೆ ಇಡುತ್ತಾರೆ ಸ್ವಾಮಿ, ಯಾರಿಗೆ ಕೂಗಿಕೊಳ್ಳುತ್ತಾರೆ ಸ್ವಾಮಿ, ಅವರ ಕುಟುಂಬದಲ್ಲಿ ಕಾರ್ಯ ಮಾಡುವ ದೇವರಾಗಿದೆ ಸ್ವಾಮಿ. ದೇವ ಯೇಸುವೆ ಯೇಸುವೆ ಎಂದು ಕರೆದರೆ ಸಾಕು, ಅವನ ಜೀವಿತದ ಬದಲಾವಣೆಗಳು. ಯೇಸುವನ್ನು ದೇವೌದು ಕರೆದರೆ ಸಾಕು, ಅವರ ಕುಟುಂಬದಲ್ಲಿ ಬದಲಾವಣೆ. ಜಕ್ಕಯ್ಯನು ಯೇಸುವನ್ನು ಕರೆದನು, ಯೇಸುವನ್ನು ನೋಡಿದನು, ಅವನ ಕುಟುಂಬ ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಬಾರ್ಸಲೋಮನು ಯೇಸುವನ್ನು ಕರೆದನು, ಅವನಿಗೆ ಕಣ್ಣುಗಳ ಬಂದು ನೋಡ್ತೇವೆ. 38 ವರ್ಷದ ರೋಗಿಯು ಹೌದು ಯೇಸು ಎದ್ದೇಳುವಾಗ ಎಲ್ಲವನ್ನು ಹೊತ್ತುಕೊಂಡು ನಡೆದ ಅವನ ಜೀವಿತದ ಪರಿವರ್ತನೆಗಳನ್ನು ನೋಡ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ದೊಡ್ಡ ಮಹತ್ಕಾರ್ಯ, ಯೇಸುವಿನ ಹೆಸರಲ್ಲಿ ದೊಡ್ಡ ಒಂದು ಮಹಿಮೆ ತುಂಬಲ್ಪಡುವುದು. ಓ ಥ್ಯಾಂಕ್ ಯು ಗಾಡ್. ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಬಿಡುಗಡೆಗೊಳ್ಳುವುದಕ್ಕಾಗಿ ಸ್ತೋತ್ರ, ನೀನು ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ ನಿಂತವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ಮಹಿಮೆ ಮಹಿಮೆ ಮಹಿಮೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಘನತೆ, ನಿನಗೆ ಸ್ತೋತ್ರ. ನೀನೊಬ್ಬನೇ ಮಹಿಮೆಗೆ ಅರ್ಹನ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೂ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ವಾಕ್ಯನ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇವಾಗ ನಿನ್ನ ಪವಿತ್ರ ಆತ್ಮನ ಅಭಿಷೇಕಿಸು. ಪವಿತ್ರ ಆತ್ಮ ನಮ್ಮ ಒಳ್ಳೆಯ ಬೋಧಕ ನೀನಾಗಿದೆ. ನೀನು ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು. ಪವಿತ್ರ ಆತ್ಮನೆ ವೀಕ್ಷಕರ ಸಂಗಡ ಮಾತನಾಡು. ಇವಾಗ ಕೆಲವರು ಪ್ರತಿ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 119, ಅದರಲ್ಲಿ 21ನೇ ವಾಕ್ಯ. ಸಾಮ್ 119 ವರ್ಸ್ 21. ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ಪ್ರಿಯರೇ, ದಾವೀದನು ಈ ಕೀರ್ತನೆ ಬರೆದವನು ಹೇಳ್ತಾನೆ, ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ಹಾಗಾದರೆ ಈ ವಾಕ್ಯದ ಪ್ರಕಾರ ಆತ್ಮಿಕ ನಾವು ರಕ್ತ ಮಾಂಸ ಅಂದರೆ ಆತ್ಮಿಕ ಅಹಂಕಾರ ಎಂದರೆ ಏನು, ಯಾರು ಗರ್ವಿಷ್ಠರು ಕರೆಯಲ್ಪಡ್ತಾರೆ, ಯಾಕೆ ಇವರು ಗದರಿಸ್ತಾರೆ, ಯಾಕೋ ಶಾಪ, ಇದರ ಬಗ್ಗೆ ನಾವು ನೋಡೋಣ. ಫಸ್ಟ್ ಸಂಘ ನೋಡ್ತೇವೆ, ಆತ್ಮಿಕ ಅಹಂಕಾರ ಎಂದಿಗೂ ನಮ್ಮ ಒಳಗೆ ಬರದಂತೆ ನಾವು ಅತಿ ಜಾಗರೂಕರಾಗಿರಬೇಕು. ನಾವು ನೋಡ್ತೇವೆ ಲೂಕನ ಬರೆಸುವ ವಾರ್ತೆ 18ನೇ ಅಧ್ಯಾಯದಲ್ಲಿ 9ರಿಂದ 14ನೇ ವಾಕ್ಯ ತನಕ. ಲೂಕನ ಬರೆಸುವ ವಾರ್ತೆ 18ನೇ ಅಧ್ಯಾಯದಲ್ಲಿ 9ರಿಂದ 14ನೇ ವಾಕ್ಯ ತನಕ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವ್ರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದವನು. ನೋಡ್ತೀವಿ ಇಲ್ಲಿ ಯೇಸು ಕ್ರಿಸ್ತನು ಒಂದು ಸಾಮ್ಯ ಹೇಳ್ತಾನೆ. ಯಾರು ತಾವೇ ನೀತಿವಂತರ ಅಹಂಕಾರಿಗಳು, ಯಾರು ಅಹಂಕಾರವಿಲ್ಲದ ಎಂಬುದರಲ್ಲಿ ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ. ಅಲ್ಲಿ ಯೇಸು ಕ್ರಿಸ್ತನೇ ಇಲ್ಲಿ ಪರಿಚಯ ಮತ್ತು ಸುಂಕದ ಬಗ್ಗೆ ಯೇಸು ಕ್ರಿಸ್ತ ಹೇಳ್ತಾನೆ. ಇಲ್ಲಿ ನೋಡ್ತೇವೆ ಈ ಪರಿಚಯವನ್ನು ಪ್ರೇರೆ
ತಾನೇ ನೀತಿವಂತನೆಂದು ಅವನಲ್ಲಿ ಅಹಂಕಾರ ಬಂದ ನಿಮಿತ್ತವಾಗಿ ಅವನು ತನ್ನ ಜೊತೆಯಲ್ಲಿದ್ದ ಪ್ರಾರ್ಥನೆಗೆ ಬಂದ ಇನ್ನೊಬ್ಬರನ್ನು ಅವನ ಕೀಳು ರೀತಿಯಲ್ಲಿ ಅವನ ತಪ್ಪನ್ನು ಹುಡುಕುವ ರೀತಿಯಲ್ಲಿ ಅವನು ಪ್ರಾರ್ಥನೆ ಮಾಡಿದನು. ಅದು ಆತ್ಮಿಕ ಅಹಂಕಾರ. ಅದಕ್ಕೆ ಇಲ್ಲಿ ನೋಡ್ತೇವೆ, ಅವನೊಂದು ಆಲೋಚನೆ ನಮ್ಮಲ್ಲಿ ಬರಬಾರ್ದು. ಆತ್ಮಿಕ ಅಹಂಕಾರದು ಮಾತಿನಲ್ಲಿಯೂ ಆ ರೀತಿ ನಾವು ಮಾತನಾಡುವವರು ಆಗಬಾರ್ದು. ಅದಕ್ಕೆ ಇಸ್ಕೊಳ್ತಾರೆ, ಇದರಲ್ಲಿ ತಾವೇ ನೀತಿವಂತನೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮಾನ್ಯ ಹೇಳಿದನು. ಅದೆಂದರೆ, ಪ್ರಾರ್ಥನೆ ಮಾಡಬೇಕಾದ ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳ್ಳುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ವರ್ಷ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಿಂದ ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಏದೇನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು. ಪ್ರಿಯರೇ, ಅತಿ ಸ್ಪಷ್ಟವಾಗಿ ಆತ್ಮಿಕ ಅಹಂಕಾರ ಎಂದರೆ ಏನು ಎಂಬುದಾಗಿ ಈ ಒಂದು ಸಾಮ್ಯದಲ್ಲಿ ಯೇಸುಗಳು ತೋರಿಸಿಕೊಟ್ಟಿದ್ದಾನೆ. ನೋಡ್ತೇವೆ, ಇಲ್ಲಿ ಇಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಹೋದರು ಅಥವಾ ಸಭೆಗೆ ಹೋದರು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಪ್ರಿಯರೇ, ಅಲ್ಲಿ ಫರಿಸಾಯನು ಪ್ರಿಯರೇ ಅವನು ಸಭೆಗೆ ಹೋಗುವಾಗ ಅಥವಾ ಪ್ರಾರ್ಥನೆ ಹೋಗುವ ಆತನು ಹೌದು ದಿನಲ್ಲೂ ಪ್ರಾರ್ಥನೆ ಮಾಡ್ತಿದ್ದನು, ನಂಬಿಕೆ ದಶಮಾಂಶ ಕೊಡುತ್ತಿದ್ದನು, ಉಪವಾಸ ಮಾಡ್ತಿದ್ದನು. ಅವನು ತಾನು ಮಾಡಿದ ಒಳ್ಳೆಯ ಕ್ರಿಯೆಯ ಮೇಲೆ ಭರವಸೆ ಇಟ್ಟುಕೊಂಡವನು, ಯೇಸು ಕ್ರಿಸ್ತ ಮೇಲೆ ಭರವಸೆ ಪಡೆದ. ಇವತ್ತು ನಾವು ಯೇಸು ಕ್ರಿಸ್ತ ನಂಬಿಕೆ ಇಟ್ಟವರು, ನಾವು ನಂಬಿಕೆ ಮುಖ ನೀತಿವಂತರವಿನ ಎಂದಿಗೂ ನಮ್ಮ ಒಳ್ಳೆಯ ಕ್ರಿಯೆಗಳ ಮೇಲೆ ನಾವು ನಂಬಿಕೆ ಇಡುವುದಿಲ್ಲ, ಒಳ್ಳೆಯ ಕ್ರಿಯೆಗಳ ಮೇಲೆ ನಾವು ನೀತಿವಂತ ಆಗಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಇವತ್ತು ಯಾರ್ಯಾರು ಯೇಸು ಕ್ರಿಸ್ತ ನಂಬಿಕೆ ಇಟ್ಟಿದ್ದಾರೋ, ಯಾರ್ಯಾರು ಯೇಸು ಕ್ರಿಸ್ತನ ಒಳ್ಳೆಯ ಅಂಗೀಕಾರ ಮಾಡಿದ್ದಾರೋ ಅವರನ್ನು ದೇವರು ನೀತಿವಂತನ ಕರೆಯುತ್ತಾನೆ. ಇಲ್ಲಿ ಫರಿಸಾಯನು ಆತನು ತನ್ನ ಒಳ್ಳೆಯ ಕ್ರಿಯೆಯನ್ನು ಭರವಸೆ ಇಟ್ಟುಕೊಂಡು ಆ ಸುಂಕದವನ್ನು ನೋಡಿ ಅವನು ಹೋಲಿಕೆ ಮಾಡ್ತಾನೆ, ನಾನು ಸುಂಕಕ್ಕಿಂತಲೂ ನಾನು ಒಳ್ಳೆಯ ವ್ಯಕ್ತಿ ಮತ್ತು ಈ ರೀತಿ ಎಂದಿಗೂ ಪ್ರಿಯರೇ ನಿಮ್ಮ ಮನಸ್ಸಿನಲ್ಲಿ ನೀವು ಸಭೆಗೆ ಹೋಗುವಾಗ, ಸಭೆಯಲ್ಲಿ ನಿಮ್ಮ ಸಭೆ ಒಟ್ಟಿಗೆ ನೀವು ಪ್ರಾರ್ಥನೆ ಮಾಡುವಾಗ, ಅದು ಕುಟುಂಬದಲ್ಲಿ ನೀವು ಗಂಡ ಹೆಂಡತಿ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡುವಾಗ ಎಂದು ನಿಮಗೆ ಆತ್ಮಿಕ ಅಹಂಕಾರ ಬರೋದು. ಇನ್ನೊಬ್ಬರು ನೋಡಿಕೊಂಡು, ಒಬ್ಬ ಗಂಡ ತನ್ನ ಹೆಂಡತಿ ನೋಡಿಕೊಂಡು ತಾನು ಹೆಂಡತಿಗಿಂತಲೂ ಉತ್ತಮ, ಈ ರೀತಿ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಬರಬಾರದು. ಆ ರೀತಿ ಮಾತನಾಡಲು ಬಾರದು. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ತಿಳ್ಕೊಳ್ಬೇಕು, ನಿಮ್ಮ ಒಳ್ಳೆಯ ಕ್ರಿಯೆಗಳ ಮುಖಾಂತರ ನೀವು ನೀತಿವಂತರಲ್ಲ, ಯೇಸು ನಂಬಿಕೆ ಇಟ್ಕೊಂಡು ನೀತಿವಂತರಾಗಿದ್ದೀರಿ. ಇನ್ನೂ ಒಳ್ಳೆಯ ಕ್ರಿಯೆಗಳು ಮಾಡುವರಬೇಕು ವಿನ ಅದರಲ್ಲಿ ಇನ್ನೂ ಭರವಸೆ ಇಟ್ಕೊಂಡು ತಾನು ಅಹಂಕಾರ ನಿಮ್ಮಲ್ಲಿ ಬರಬಾರು. ಇಲ್ಲಿ ಏನಾಯಿತು, ಪರಿಚಯ ಮಾಡಿದ ಒಳ್ಳೆಯ ಕ್ರಿಯೆ ಎಲ್ಲ ಒಳ್ಳೆಯದು, ಅವನು ಕೆಟ್ಟ ಕ್ರಿಯೆ ಮಾಡಲ್ಲ. ಆದರೆ ಅವನು ತನ್ನ ಜೀವಿತವನ್ನು ತಗ್ಗಿಸಿಕೊಳ್ಳಿಲ್ಲ. ಅದೇ ಸುಂಕದವನು ದೇವರ ಸಭೆಗೆ ಬರುವಾಗ ಆತನು ತನ್ನ ಒಳ್ಳೆಯ ಕ್ರಿಯೆಯಲ್ಲಿ ಭರವಸೆ ಇಡಲಿಲ್ಲ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟನು. ಆತನು ತನ್ನನ್ನು ಪರೀಕ್ಷೆ ಮಾಡಿದನು. ಆವಾಗ ಅವನು ತನ್ನ ಪಾಪ ಉಂಟು ಅರಿವಾಯಿತು, ಅವನು ಪಶ್ಚಾತ್ತಾಪಟ್ಟನು. ಅದಕ್ಕೆ ಯೇಸು ಕ್ರಿಸ್ತನೇ ಅವನ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡಿದನು. ಅವನನ್ನು ದೇವರು ಕಷ್ಟದಿಂದ ಬಿಡುಗಡೆ ಮಾಡಿ ಅವನ ಆಶೀರ್ವಾದ. ಅದು ಈ ಫರಿಸಾಯನು ಏನಾಯಿತು, ಅವನು ತಾನೇ ನೀತಿವಂತ ಎಂಬುದಾಗಿ ಅವನು ಎನಿಸಿಕೊಂಡು ಅವನು ಆ ಸುಂಕದನ ಪಾಪವನ್ನು ನೋಡಿಕೊಂಡು ಅವನಿಗಿಂತ ತಾನು ಉತ್ತಮವನ್ನು ಭಾವಿಸಿಕೊಂಡನು. ಮತ್ತು ಪ್ರಾರ್ಥನೆ ಮಾಡುವ ಸಹ ಅವನು ದೇವರಿಂದ ನಾನು ಅವನಿಗಿಂತ ಉತ್ತಮ ಈ ರೀತಿ ಅವನು ಪ್ರಾರ್ಥನೆ ಮಾಡೋ. ಅದಕ್ಕೆ ಅವನ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟಲಿಲ್ಲ. ಅವನಲ್ಲಿ ಆ ಮುಖಾಂತರ ತೋರಿ ಬಂತು ದೇವರಿಗೆ. ಅವನ ಆತ್ಮಿಕ ಗರ್ವಿಯಾಗಿದ್ದು ಅಹಂಕಾರ ಇತ್ತು ಅವನಲ್ಲಿ. ಅದಕ್ಕೆ ಇವತ್ತು ಈ ಆತ್ಮಿಕ ಅಹಂಕಾರ ಅತಿ ಡೇಂಜರಸ್ ಆಗಿದೆ. ಅದು ಆಗಿದೆ. ನಾವು ಚೆನ್ನಾಗಿ ತಿಳಿದುಕೊಳ್ಳಿರಿ, ಯೇಸು ಕ್ರಿಸ್ತನ ಮೇಲೆ ಯಾರನ್ನು ನಂಬಿಕೆ ಇಡುತ್ತಾರೋ, ಯೇಸು ಕ್ರಿಸ್ತನು ಕಲವರಿಗೆ ರಕ್ತ ಸುರಿಸಿದ ಮುಖಾಂತರವಾಗಿ ಆ ರಕ್ತದ ಮುಖಾಂತರವಾಗಿ ನಾವು ನೀತಿವಂತರಾಗ್ತೀವಿ. ನಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡೋದ್ರ ಮುಖಾಂತರ ಆ ರಕ್ತ ನಮ್ಮ ನೀತಿವಂತ ಮಾಡ್ತೀವಿ. ವಿನ ಎಂದಿಗೂ ನಮ್ಮ ಒಳ್ಳೆಯ ಕ್ರಿಯೆಗೆ ಮೇಲೆ ಆತುಕೊಳ್ಳಬಾರ್ದು. ಒಳ್ಳೆಯ ಕ್ರಿಯೆ ನಾವು ಮಾಡ್ತಲೇ ಇರಬೇಕು. ಇನ್ನೂ ನಾವು ಮಾಡಲಿಕ್ಕೆ ಉಂಟು. ಅದಕ್ಕೆ ಪ್ರಕರಣ 22 ಆನಂದ ಇರ್ತದೆ. ನೀತಿವಂತ ಇನ್ನೂ ನೀತಿಯನ್ನು ಅನುಸರಿಸಿ ನಾವು ದಿನವೂ ನೀತಿವಂತರಾಗಿ ಜೀವನ. ಅದೇ ನಮ್ಮ ನೀತಿವಂತಿಕೆ ಮೇಲೆ ಒಳ್ಳೆಯ ಕ್ರಿಯೆಗಳನ್ನ ನಾವು ಭರವಸೆ ದಿನಾಲು ಯೇಸು ಕ್ರಿಸ್ತನ ಭರವಸೆ ಇಡಬೇಕು. ಇದು ಮತ್ತು ದಿನಾಲೂ ನಮಗೆ ಪಶ್ಚಾತ್ತಾಪ ಪಡುವರಾಗಬೇಕು. ಪಶ್ಚಾತ್ತಾಪ ಹೃದಯ, ಈ ಸುಂಕಲೆ ಪಶ್ಚಾತ್ತಾಪ ಇದು ಬರಬೇಕು. ಇದು ದೀನ ಹೃದಯ. ಅದೇ ಆ ಅಂಕಿರ ಬಂದರೆ ನಿಮ್ಮ ಪ್ರಾರ್ಥನೆ, ನಿಮ್ಮ ಯಾವ ಒಳ್ಳೆಯ ಕ್ರಿಯೆಗಳು ಮಾಡಿದರೂ ಸಹ ಪರಲೋಕ ಅದು ಅಕ್ಸೆಪ್ಟ್ ಮಾಡೋದಿಲ್ಲ ಎಂಬುದು ಈ ಸಾಮಾನ್ಯ ನೋಡ್ತೀವಿ. ಅನೇಕರು
ದೇವರ ಮುಂದೆ ಪ್ರಶ್ನೆ ಕೊಲ್ಲುತ್ತಾರೆ. ದೇವರು ಯಾಕೆ ನಾನು ಇಷ್ಟು ದಾನ ಧರ್ಮ ಮಾಡಿದ್ದೀನಿ? ಅನೇಕರು ಪ್ರಶ್ನೆಗಳು, ಇಷ್ಟು ನಾನು ಪ್ರಾರ್ಥನೆ ಉಪವಾಸ ಯಾಕೆ ಉತ್ತರ ಕೊಡೋದಿಲ್ಲ? ಬರೀ ದೇವರು ಪಕ್ಷಪಾತಿ ಅಲ್ಲ. ದೇವರು ಇಲ್ಲಿ ಯೇಸು ಅತಿ ಸ್ಪಷ್ಟ ನೋಡಿ, ಯೇಸು ಈ ರೀತಿಯಲ್ಲಿ ನೀವು ಸಭೆಗೆ ಬರುವಾಗ ನಿಮ್ಮನ್ನು ನೋಡ್ತಾನೆ. ನೀವು ಸಭೆಗೆ ಬರುವಾಗ ನಿಮ್ಮನ್ನು ತೆಗೆಸ್ಕೊಂಡು ಬರುತ್ತೀರೋ, ಅದು ಸಭೆಯಲ್ಲಿ ಇನ್ನೊಬ್ಬರು ನೋಡಿಕೊಂಡು ಅವರ ಜೀವಿತ ಪಾಪಗಳು ಹುಡುಕ್ತಿರೋ ಅಥವಾ ನಿಮ್ಮ ಪಾಪಗಳು ಹುಡುಕ್ತಿರೋ? ಪ್ರೇ ಎಂದಿಗೂ ಮೋಸ ಹೋಗಬೇಡಿರಿ. ನೀವು ಕರ್ತನ ಸಭೆಗೆ ಬರುವಾಗ ಇನ್ನೊಬ್ಬರ ಜೀವಿತ ನೋಡಬೇಡಿ. ದೇವರನ್ನು ತಗ್ಗಿಸ್ಕೊಂಡು, ದೇವ ನನ್ನನ್ನು ಪರೀಕ್ಷಿಸು, ದೇವ ನನ್ನನ್ನು ಶೋಧಿಸು, ನನಗೆ ಹಾಗೆ ಬರಬೇಕು ಪ್ರೇರೆ. ಆಗ ದೇವರು ಆತ್ಮ ನಿಮ್ಮಲ್ಲಿ ಆಲೋಚನೆಯಲ್ಲಿ ಬಾಂಧ ಪಾಪ ನಿಮಗೆ ತೋರಿಸಿಕೊಡುವ ಸುಂಕದ ಪಶ್ಚಾತ್ತಾಪಡುವ, ಆಗ ನಿಮ್ಮ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡ್ತಾರೆ. ಕುಟುಂಬವಾಗಿ ನೀವು ಗಂಡ ಹಿಡಿದ ಮಕ್ಕಳು ಪ್ರೇರೆ ಮಾಡೋಕ್ಕೂ ಸಹ ಪ್ರೇರೆ. ಇನ್ನೊಬ್ಬರ ಪಾಪವನ್ನು ನೋಡಿಕೊಳ್ಳಬೇಡಿ. ನಾವು ಬರಬೇಕು ದೇವರ ಮುಂದೆ ನಮ್ಮ ಒಳ್ಳೆ ಕ್ರಿಯೆಗಳನ್ನೆಲ್ಲ ಆತ ಕೃಪೆಯಿಂದ ಆತನ ಸನ್ನಿಧಿಗೆ ಬರುವುದಾಗಿದೆ. ಬರುವಾಗ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಕುಟುಂಬ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡುವಾಗಿದೆ. ಇಲ್ಲದೆ ನೀವು ಗರ್ವಿಗಳಾಗ್ತೀರಿ. ಗರ್ವಿಗಳಿಗೆ ದೇವರು ಗದರಿಸ್ತಾನೆ, ಶಿಕ್ಷಿಸ್ತಾನೆ ಎಂಬುದರಲ್ಲಿ ನಾವು ನೋಡುತ್ತೇವೆ. ಅವರ ಉತ್ತರ ದೇವರು ಕೊಡುವುದಿಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ ಆತ್ಮಿಕ ಅಹಂಕಾರದ ಬಗ್ಗೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಾಕ್ಯ ತನಕ. ರೆವಿಲೇಷನ್ 3 verse 17 to 20 verse. ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಇವತ್ತು ಅನೇಕರು ಆರ್ಥಿಕ ಸಮೃದ್ಧಿಯುಳ್ಳವರಾಗ್ತಾರೆ. ಒಳ್ಳೆಯ ಸಂಬಳ, ಒಳ್ಳೆಯ ಬಿಸ್ನೆಸ್, ಒಳ್ಳೆಯ ಮನೆ, ಒಳ್ಳೆಯ ಬಂಗುಳೆ, ಒಳ್ಳೆಯ ಗಾಡಿ, ಇದೆಲ್ಲ ನೋಡ್ಕೊಂಡು ಅನೇಕರು ಇರುತ್ತೆ ತಾವೇ ನೀತಿವಂತರು, ತಾವೇ ಪರಿಸ್ಥಿತಿ ಒಳ್ಳೆಯ ಆಶೀರ್ವಾದ ಮೇಲೆ ನಂಬಿಕೆ ಇಡ್ತಾರೆ. ಅಲ್ಲಿ ಯೇಸು ಕ್ರಿಸ್ತನು ಇಲ್ಲೇ ತಾನೆ ಆ ಸಭೆಗೆ ಆ ಸಭೆಯಲ್ಲಿ ಏನಾಯಿತು ಪ್ರೇ, ಆ ಸಭೆ ಪ್ರತಿಯೊಬ್ಬರು ಐಶ್ವರ್ಯವಂತರು, ಅವರು ಏನೂ ಕಡಿಮೆ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ನಾನು ಐಶ್ವರ್ಯವಂತನು, ಸಂಪನ್ನು, ಒಂದರ ಕೊರತಿಲ್ಲದವನು ಎಂದು ಹೇಳ್ಕೊಳ್ಳಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರೋದನ್ನು ತಿಳಿಯದೇ ಇದ್ದಿ. ಈ ಯಾವುದಕ್ಕೆ ಸಭೆ ವಿಶ್ವಾಸಗಳಿಗೆ ದೇವರ ಆತ್ಮತನೇ ಆಗುತ್ತವೆ. ಪ್ರತಿಯೊಬ್ಬರು ಶ್ರೀಮಂತರು, ಬಂಗಲೆ ಇದ್ದವರು, ಒಳ್ಳೆಯ ಮನೆ ಇದ್ದವರು, ಒಳ್ಳೆಯ ಗಾಡಿ ಇದ್ದವರು, ಅವರು ಏನು ಕಡಿಮೆ ಇಲ್ಲ. ಆದರೆ ಆತ್ಮಿಕ ವಿಷಯದಲ್ಲಿ ಅವರು ಪವಿತ್ರ ಆತ್ಮ ಹೇಳ್ತಾನೆ ಅವರಿಗೆ ಆ ಸಭೆಯಲ್ಲಿ ಹೇಳ್ತಾನೆ, ನೀನು ದುರವಸ್ಥೆ ಬಿದ್ದಿರುವಂಥನು, ದೌರ್ಭಾಗ್ಯನು, ದರಿದನು, ಕುರುಡ, ಬಟ್ಟೆ ಇವತ್ತು ಪ್ರೇರೆ ನಿಮ್ಮ ಸ್ಥಿತಿ ಇವತ್ತು ಪರೀಕ್ಷೆ ಮಾಡಿರಿ. ನಿಮ್ಮ ಆರ್ಥಿಕ ಮಟ್ಟ ನೋಡಿಕೊಂಡು, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಕೊಂಡು, ಆರ್ಥಿಕವಾದ ಸೌಕರ್ಯ ನೋಡಿಕೊಂಡು ಅದರಲ್ಲಿ ನಂಬಿಕೊಂಡು ನೀವೇ ನೀತಿ ಹೊಂದಿಸಿಕೊಳ್ಳುತ್ತೀರೋ, ಆದ ದೇವರ ದೃಷ್ಟಿಯಲ್ಲಿ ನಿಮ್ಮ ಆತ್ಮೀಯ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವವರು ಆಗಬೇಕೆಂಬುದು ಈ ವಾಕ್ಯದ ನೋಡ್ತೇವೆ. ಇವತ್ತು ಅನೇಕರು ತಮ್ಮ ಆತ್ಮಿಕ ಜೀವಿತ ನೋಡೋದಿಲ್ಲ. ಅವ್ರು ನೋಡುವುದು ತಮ್ಮ ಹಣದ ಮೇಲೆ. ಎಂದಿಗೂ ನಿಮ್ಮ ಹಣದ ಮೇಲೆ, ಆಸ್ತಿ ಮೇಲೆ ಭರವಸೆ ಇಟ್ಟುಕೊಳ್ಳಬಾರ್ದು ಪ್ರೇರೆ. ದೇವರಿಗೆ ಬೇಕು ನಿಮ್ಮ ಆತ್ಮಿಕ ಐಶ್ವರ್ಯ ಬೇಕು. ಅದಕ್ಕೆ 18ನೇ ವಾಕ್ಯದಲ್ಲಿ ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಲಿ ಪುಟ್ಟ ಆಗದ ಚಿನ್ನವನ್ನು ಆಗದೆ ಆತ್ಮಿಕ ಐಶ್ವರ್ಯ ಆಗಬೇಕು. ಪುಟ್ಟ ಚಿನ್ನದೇ ದೇವರ ವಾಕ್ಯ. ದಿನಾಲು ದೇವರ ವಾಕ್ಯ ಓದುವವರು, ಧ್ಯಾನ ಮಾಡುವವರು, ದೇವರ ವಾಕ್ಯ ವಿದ್ಯಾರ್ಥಿ ನಡೆಯುವುದರ ಮಾತಿನ ವಾಕ್ಯ ನಿಮ್ಮ ಆತ್ಮಕ್ಕೆ ಚಿನ್ನವಾಗಿ ಅದು ಧರಿಸಲ್ಪಡುತ್ತದೆ. ದೇವರ ವಾಕ್ಯ ವಿದ್ಯೆ ಆಗುವಾಗ ಲಜ್ಜಾಸ್ಪದದಿಂದ ಬೆತ್ತಲ ಕಾಣಿಸಂತೆ ಒದ್ದುಕೊಳ್ಳುವುದಕ್ಕೆ ಬಿಳಿ ವಸ್ತ್ರಗಳನ್ನು. ಇವತ್ತು ನಿಮ್ಮ ಪಾಪ ವಾಕ್ಯ ಓದುವಾಗ ನಿಮಗೆ ಪಾಪ ನಿಮಗೆ ಗೊತ್ತಾಗುತ್ತದೆ. ಆಗ ನಿಮ್ಮ ಪಾಪನ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಹಾಗೆ ರಕ್ತ ನಿಮ್ಮ ಪಾಪವನ್ನು ತೊಳೆದುಕೊಳ್ತದೆ. ಯೇಸು ನಂಬಿ ನೀರಲ್ಲಿ ಸತ್ತುಕೊಳ್ಳುವವರೆಗೆ ದೇವರು ನಿಮಗೆ ಬಿಳಿ ವಸ್ತ್ರ ಕೊಟ್ಟಿದ್ದಾನೆ. ಆ ಬಿಳಿ ವಸ್ತ್ರ ಮೇಲಿಗೆ ಆಗದಂತೆ ವಾಕ್ಯ ಓದುವಾಗ, ವಾಕ್ಯ ಮುಖಾಂತರ ನಿಮ್ಮಲ್ಲಿ ಮಾತನಾಡುವಾಗ ಪಾಪ ಒಪ್ಪಿಕೊಳ್ಳುವುದರೆ ಆ ರಕ್ತ ಎನ್ನುತ್ತದೆ ನಿಮಗೆ ನಿಮ್ಮ ಬೆತ್ತತನ ಕಾಣಿಸಿದಂತೆ ಯೇಸು ರಕ್ತ ನಿಮ್ಮ ಪಾಪ ತೊಳೆದು ನಿಮಗೆ ಶುದ್ಧೀಕರಿಸುತ್ತದೆ ಎಂಬುದೇ ಇದು ಅರ್ಥವಾಗಿದೆ. ಮತ್ತು ಮುಂದೆ ಕಣ್ಣು ಕಾಣುವುದನ್ನ ಕಣ್ಣುಗಳಿಗೆ ಹಚ್ಚೋದಕ್ಕೆ ಅಂಜನವನ್ನು ನನ್ನಿಂದ ಕಂಡುಕೊಳ್ಳಬೇಕು. ನೀವು ಬುದ್ಧಿ ಹೇಳ್ತೇನೆ ದೇವರ ವಾಕ್ಯ ಓದುವಾಗ ನೀವು ಪ್ರಾರ್ಥನೆ ಮಾಡಬೇಕು, ದೇವ ನನ್ನ ಆತ್ಮಿಕ ಕಣ್ಣುಗಳು ತೆರೆಯ ಮಾಡು. ಯಾಕಂದರೆ ದೇವರ ವಾಕ್ಯ ಓದುವಾಗ ಬರೀ ಸ್ಟೋರಿ ಪುಸ್ತಕ ಓದುವುದಲ್ಲ. ವಾಕ್ಯ ಓದುವಾಗ ದೇವರ ಆತ್ಮ ಈ ವಾಕ್ಯದಲ್ಲಿ ಮಾತನಾಡು. ಈ ವಾಕ್ಯದಲ್ಲಿ ನನ್ನಲ್ಲಿರೋ ಪಾಪ ಆ ರೀತಿ ದೇವನ ಆತ್ಮಿಕ ಕಣ್ಣು ತೆರೆ, ನಿಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟರೆ ಮಾತ್ರವೇ ನಿಮ್ಮ ಒಳಗಿನ ಸ್ಥಿತಿ ಗೊತ್ತಾಗಿದೆ. ಅಲ್ಲಿ ಪರಿಚಯನು ಪ್ರೇರೆ ಅಥವಾ ಈ ಲಾಭದ ಸಭೆ ಅವರ ಒಳಗಿನ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದು. ಅವರೆನಿಸಿಕೊಂಡವರು ತಮ್ಮ ಆರ್ಥಿಕ ಮಟ್ಟ ನೋಡಿದರು. ಮನೆ ಉಂಟು, ಬಂಗಲೆ ಉಂಟು, ಒಳ್ಳೆಯ ಕಾರು ಉಂಟು, ಏನು ಕಡಿಮೆ ಇಲ್ಲ. ಅವರೇನಿಸಿದ್ರು ತಾವೇ ನೀತಿವಂತರು, ತಾವೇ ಪರಿಶುದ್ಧರು, ತಮಗೇನು ಕಡಿಮೆ ಇಲ್ಲ. ಅವರ ಆತ್ಮಿಕ ಕಣ್ಣು ಕುರುಡಾಗಿದೆ. ಅದಕ್ಕೆ ದೇವರ ಆತ್ಮ ಹೇಳ್ತಾನೆ, ನಿನ್ನ ಕಣ್ಣು ಕಾಣುವಂತೆ ಕಣ್ಣು ಅಂಜನ
ಅಂದರೆ ದೇವರ ಹತ್ರ ಬೇಡಿರಿ ದಿನ, ದೇವ ನನ್ನ ಆತ್ಮಿಕ ಕಣ್ಣುವುದಕ್ಕೆ ನಿನ್ನ ಪವಿತ್ರ ನನ್ನ ಆತ್ಮಿಕ ಕಣ್ಣು ಅಭಿಷೇಕಿಸು ಅಂತ. ಆಗ ಮಾತ್ರ ದೇವರ ವಾಕ್ಯ ನಿಮಗೆ ಓದುವಾಗ ಆ ವಾಕ್ಯದ ಬೆಳಕು ನಿಮ್ಮ ಒಳಗೆ ಪ್ರವೇಶಿಸಿಕೊಂಡು ನಿಮ್ಮಲ್ಲಿ ಗುಪ್ತ ಪಾಪಗಳನ್ನು ತೋರಿಸಿಕೊಡ್ತಾರೆ. ಅದಕ್ಕೆ ದಿನಾಲು ಪ್ರಾರ್ಥನೆ ಮಾಡಿ ದೇವನ ಆತ್ಮ ಕಣ್ಣು ತೆರೆಯ ಮಾಡಬೇಕು. ನನ್ನ ಕಣ್ಣುಗಳನ್ನು ನಿನ್ನ ಪವಿತ್ರ ಅಭಿಷೇಕಿಸಬೇಕು. ಮತ್ತು ಅಥವಾ ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸ್ತೇನೆ. ಸುಮ್ಮನೆ ದೇವರು ಶಿಕ್ಷೆ ಕೊಡುವುದಿಲ್ಲ, ನೆನಪಿಟ್ಟುಕೊಳ್ಳಿ ಪ್ರಿಯರೇ. ಅದೇ ಗೊತ್ತಿದೆ ಆಗಿದೆ ಗರ್ವಿಷ್ಠನನ್ನು ಗದರಿಸ್ತಿ ಅವರಿಸಿದೆ. ಈ ಗರ್ವ ಯಾವಾಗ ಗರ್ವ ಬಂತು ಇವರಲ್ಲಿ? ಇವರು ಆರ್ಥಿಕ ಕ್ಷೇತ್ರದಲ್ಲಿ ಐಸವಿಂದ ಅದರಲ್ಲಿ ಅವರು ಗೌರವಪಟ್ಟರು. ತಮ್ಮ ಆತ್ಮೀಯ ಸ್ಥಿತಿ ನೋಡಿಲ್ಲ. ದೇವರ ದೃಷ್ಟಿ ಅವರು ಆತ್ಮಿಕವಾಗಿ ಬಡವರಾಗಿದ್ದರು, ಬೆತ್ತಲಾಗಿದ್ದರು, ಕುರುಡು ಎಂಬುದೇ ಅದರ ಬಗ್ಗೆ ಅವ್ರು ನೋಡಲಿಲ್ಲ. ಅದಕ್ಕೆ ದೇವರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟವರನ್ನು ನೀಡಲಿ ಮುಡಿದಿ ಅಂತಕೊಂಡವರು ಪ್ರತಿಯೊಬ್ಬ ದೇವರು ನೀತಿಯಂತ ಕರೆಯೋದು ನೆನಪಿಟ್ಟುಕೊಳ್ಳಿ. ಯಾರು ಯೇಸು ಕ್ರಿಸ್ತನ ತನ್ನ ಕರ್ತನು ಓಡಿ ಅಂಗೀಕಾರ ಮಾಡ್ತಾರೋ ದೇವರು ಅವರಿಗೆ ತನ್ನ ಮಕ್ಕಳು ಎಂದು ಕರೆಯುತ್ತಾನೆ. ನೀತಿ ಅದಕ್ಕೆ ದೇವರು ಇಲ್ಲಿ ಹೇಳ್ತಾನೆ, ದೇವರು ಆ ಸಭೆಗೆ ಶಿಕ್ಷೆ ಕೊಡುತ್ತಾ ಯಾರನ್ನು ಪ್ರೀತಿಸ್ತಾನೋ ಅವನನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಅದು ನೀನು ಆಸಕ್ತನಾಗದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಈ ರೀತಿಯ ಶಿಕ್ಷೆಯ ಅನುಭವ ನಿಮ್ಮಲ್ಲಿ ಇರುವುದಾದರೆ, ಅಥವಾ ನಿಮ್ಮ ರೋಗ ಮೆಡಿಸಿನ್ ಮಾಡಿದ ಗುಣವಾಗದಂಥ ರೋಗದಲ್ಲಿ ಇರುವುದಾದರೆ, ಗುಣವಾಗದ ವ್ಯಾಧಿಯನ್ನು ಅನುಭವಿಸುವುದಾದರೆ, ಕಷ್ಟದಲ್ಲಿ, ಬಡತನದಲ್ಲಿ, ಕೊರತೆಯಲ್ಲಿ, ಸಾಲದಲ್ಲಿ ಬಿದ್ದಿರುವುದಾದರೆ, ಇವತ್ತು ಅದರಲ್ಲಿ ಬಿಡುಗಡೆ ಆಗಬೇಕಾ? ದೇವರ ಬೇಡಿಕೊಳ್ಳಿ, ದೇವ ನನಗೆ ಚಿನ್ನ ಧರಿಸು. ಚಿನ್ನ ಆಗಿದೆ ದೇವರ ವಾಕ್ಯ ದಿನಾಲು ಓದುವ ಅಭ್ಯಾಸ ಮಾಡಿ, ದೇವರ ವಾಕ್ಯ ವಿದ್ಯರಾಗಿರಿ. ಆಗ ದೇವರು ಪುಟ ಚಿನ್ನವನ್ನು ಧರಿಸಿಕೊಂಡು ನೀವು ದೇವರ ಮುಂದೆ ಪರಿಶುದ್ಧರಾಗಿ ಕಾಣಲ್ಪಡುತ್ತೀರಿ. ಮತ್ತು ದೇವರ ಹತ್ರ ಬೇಡಿರಿ, ದೇವ ನನ್ನನ್ನು ಪರೀಕ್ಷಿಸು, ನಾನು ಗುಪ್ತ ಪಾಪ ದೇವರಲ್ಲಿ ಗುಪ್ತ ಪಾಪಗಳು ವಾಕ್ಯ ಓದಿ ಮತ್ತು ತೋರಿಸಲ್ಪಡುವ ಪಶ್ಚಾತ್ತಾಪಡಿರಿ. ಯೇಸು ಮಂದಿ ನಿಮ್ಮ ಪಾಪ ಅರಿಕೆ ಆಗ ಯೇಸು ರಕ್ತ ನಿಮ್ಮ ತೊಳೆದು, ನಿಮ್ಮ ಬಿಳಿ ಭಂಗಿಯನ್ನು ತೊಳೆದು ಶುದ್ಧೀಕರಿಸ್ತದೆ. ಮತ್ತು ದೇವರ ಹತ್ರ ಬೇಡಿರಿ, ವಾಕ್ಯ ಓದಿ ದೇವನ ಆತ್ಮಿಕವನ್ನು ತೆರೆಯ ಮಾಡು. ಆಗ ನಿಮ್ಮ ಆತ್ಮಿಕವನ್ನು ತೆರೆಯಲ್ಪಡ್ತೇವೆ. ನೀವು ಅತಿ ಸ್ಪಷ್ಟ ದೇವರ ವಾಕ್ಯ ಓದುವಾಗ ಅತಿ ಸ್ಪಷ್ಟ ನಿಮ್ಮನ್ನು ನೋಡುತ್ತೀರಿ. ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ನಡತೆ, ಇನ್ನೊಬ್ಬರ ಎಂದಿಗೂ ಪರೀಕ್ಷೆ ಮಾಡುವಾಗ ಅದು ನಿಮ್ಮ ಕೆಲಸವಲ್ಲ ಪ್ರೇರೆ. ನಿಮ್ಮ ಕೆಲಸ ಇಷ್ಟೇ, ದೇವ ನನ್ನನ್ನು ಪರೀಕ್ಷಿಸು. ಇನ್ನೊಬ್ಬರ ಜೀವಿತ ನನಗೆ ಬೇಡ, ಅದು ನನಗೆ ಸಂಬಂಧವಿಲ್ಲ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅದೇ ನೀವು ಅವರು ನೋಡಿಕೊಂಡು ನೀವು ಗುಂಡಿಲಿ ಬೀಳಬಾರ್ದು. ದೇವ ನನ್ನನ್ನು ತೋರಿಸಿ, ದೇವ ನಿಮ್ಮ ಆತ್ಮಕನ್ನು ತೆರೆ ಮಾಡಲಿಕ್ಕೆ ಪ್ರೇರೆ ಮತ್ತು ನಿಮ್ಮ ಜೀವಿತ ಪರೀಕ್ಷಿಸಿ ಪ್ರೇರೆ. ಆಗ ನೀವು ಸೇಫ್ ಮಾರ್ಗ. ಇಲ್ಲದಿದ್ದರೆ ದೇವರು ನಿಮ್ಮನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಶಿಕ್ಷೆ ಅನುಭವ ಮಾಡಬೇಕು. ಅಲ್ಲಿ ಪಶ್ಚಾತ್ತಾಪ ಮತ್ತು ಅದರಿಂದ ಆಸಕ್ತನಾಗಿರು. ದೇವರ ಕಡೆಗೆ ತಿರುಗು. ಆ ಶಿಕ್ಷೆಯಿಂದ, ಆ ಕಷ್ಟದಿಂದ, ಆ ಸಂಕಟದಿಂದ, ಆ ವೇದನೆಯಿಂದ, ಆ ನೋವಿನಿಂದ ಬಿಡುಗಡೆ ಆಗಬೇಕಾ? ದೇವರ ಕಡೆ ತಿರುಗಿ ದೇವರ ವಾಕ್ಯ ಪೂರ್ತಿ ವಿಧೇಯರಾಗಬೇಕು. ಮತ್ತು ಈಗೋ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಈ ವಾಕ್ಯ ಪ್ರೇರೆ ದೇವರ ಆತ್ಮನು ನಿಮ್ಮ ಆತ್ಮದಲ್ಲಿ ತಟ್ಟುತ್ತಾ ಇದ್ದಾನೆ. ಯಾವನನ್ನು ಸಂಬಂಧ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಈ ವಾಕ್ಯ ಕೇಳಿ ನೀವು ವಾಕ್ಯ ಸ್ವೀಕಾರ ಮಾಡಿದರೆ ಮಾತ್ರವೇ ಯೇಸು ಕ್ರಿಸ್ತನ ಒಳಗೆ ಬರುತ್ತಾನೆ, ನಿಮ್ಮ ಸಂಗಡ ಮಾತನಾಡ್ತಾನೆ ಮತ್ತು ಅವನ ಸಂಗಡ ಊಟ ಮಾಡು. ಈ ರೀತಿ ದೇವರ ಸಂಗಡ ಅನ್ಯೋನ್ಯತೆ ಇಡಬೇಕಾ? ಒಂದೇ ಕಂಡೀಷನ್, ನೀವು ದೇವರ ವಾಕ್ಯವನ್ನು ಓದಿರಬೇಕು, ವಿದ್ಯರಾಗಬೇಕು. ಆಗ ದೇವರ ವಾಕ್ಯ ಯಾರು ವಿದ್ಯರಾಗ್ತಾರೋ ಆಗ ತಂದೆ ಮಗ ಪವಿತ್ರ ದೇವರು ನಿಮ್ಮ ಆತ್ಮದೊಟ್ಟಿಗೆ ಇದ್ದುಕೊಂಡು ನಿಮ್ಮ ಸಂಗಡ ಅನ್ಯೋನ್ಯತೆ ಇಡುತ್ತಾರೆ. ಈ ರೀತಿ ಇವತ್ತು ನಿಮಗೆ ಇರುವ ಕಷ್ಟ, ಸಮಸ್ಯೆ, ಸಾಲ, ರೋಗದ ಬಿಡುಗಡೆ ಆಗಬೇಕಾ? ನೀವು ದೇವರ ಮಧ್ಯೆ ತಗ್ಗಿಸಿಕೊಳ್ಳಿರಿ. ದೇವರ ಗರ್ವಿಸಿದ ಯಾರು ದೇವರ ಆಜ್ಞೆಗೆ ಅವಿಧರಾಗ್ತಾರೋ, ತಾವೇ ನೀತಿವಂತರ ಮೇಲೆ ಅಹಂಕಾರ ಅವ್ರ ಅವ್ರು ಶಿಕ್ಷಿಸ್ತಾನೆ. ಅದಕ್ಕೋಸ್ಕರ ಶಿಕ್ಷೆ ಅನುಭವದಲ್ಲಿ ಇದ್ದೀರೋ ಪಶ್ಚಾತ್ತಾಪಡಿರಿ, ದೇವರ ಬಗ್ಗೆ ವಿದ್ಯಾರಾಗಿರಿ. ಆಗ ದೇವರು ಎಲ್ಲ ಕಷ್ಟಗಳಿಂದ ನಿಮಗೆ ಬಿಡುಗಡೆನಾಗಿದ್ದಾನೆ. ಅದೇ ಇನ್ನೊಂದು ಎಕ್ಸಾಂಪಲ್ ನೋಡೋಪ್ರೆ, ದೇವರು ಯಾಕೆ ಗರ್ವಿಗಳನ್ನು ಗದರಿಸ್ತಾನೆ ಎಂಬುದಾಗಿ ನೋಡೋಪ್ರೆ, ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 9-18 ವಾಕ್ಯ ತನಕ. ಜೋಬ್ ಚಾಪ್ಟರ್ 33 ವರ್ಸ್ 9-18 ವರ್ಸ್. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನಲ್ಲಿ ಏನೂ ಪಾಪವಿಲ್ಲ. ಆತ ನನ್ನಲ್ಲಿ ವಿರೋಧಕ್ಕೆ ಕಾರಣಗಳನ್ನು ಕಂಡುಹಿಡಿಯುತ್ತಾ ನನ್ನನ್ನು ಶತ್ರುವೆನ್ನಿಸಿಕೊಂಡಿದ್ದಾನೆ. ಯೋಬನ ಜೀವಿತದಲ್ಲಿ ಕಷ್ಟ ಅಂದರೆ ಕಷ್ಟ, ಆಪತ್ತು ಬಂತು, ಮನೆ ಬಂಗಲೆ ಬಿದ್ದು ಹೋಯಿತು, ಹೆಂಡತಿ ಬಿಟ್ಟು ಹೋದಳು, ಮಕ್ಕಳು ಸತ್ತು ಹೋದರು, ಲಾಸ್ಟ್ ರೋಗ ಬಂತು. ಆದರೂ ಸಹ ಅವನು ದೇವ್ರ ನಾನೇ ನೀತಿವಂತನು, ನಾನೇ ಪರಿಶುದ್ಧನು, ತುಂಬನೇ ನನಗೆ ಮೇಲೆ ತಪ್ಪು ಹುಡುಕಿಕೊಂಡು ನನ್ನ ಸತ್ತು ದೇವರಿಗೆ ಮುಂದೆ 74 ಬಾರಿ ದೇವರಿಗೆ ಅವನು ದೂರುತ್ತಾನೆ ಪ್ರೇರೆ.
ಆಗ ಎಲಿಯು ಎಂಬ ಪ್ರವಾದಿ ಅವನಿಗೆ ಯಾಕೆ ಕಷ್ಟ ಬಂತು ಅದರ ಒಂದು ಅಂದರೆ ಅದರ ಬಗ್ಗೆ ಒಂದು ಸರಿಯಾದ ಒಂದು ತಿಳುವಳಿಕೆ ಕೊಡುತ್ತಾನೆ. ಯಾಕಂದರೆ ಅವನು ಪ್ರವಾದಿಯಾಗಿದ್ದನು, ಅವನು ಸರಿ ತಿಳುವಳಿಕೆ ಅವನು ಈಗ ಹೇಳ್ತಾನೆ ಇಲ್ಲಿ ಮೊದಲು ಯೋಬನ ಬಗ್ಗೆ ಹೇಳ್ತಾನೆ. ಯೋಬ ಹೇಳ್ತಾನೆ, ಆತನು ನನ್ನಲ್ಲಿ ವಿರೋಧ ಕಾರಣಗಳನ್ನು ಕಂಡುಹಿಡಿಯುತ್ತಾ ನಾನು ಶತ್ರುವಿನಿಂದ ನಿಲ್ಲಿಸಿಕೊಂಡಿದ್ದಾನೆ. ನನ್ನ ಕಾಲುಗಳನ್ನು ಕೋಲಕ್ಕೆ ಹಾಕಿ ನನ್ನ ಮಾರ್ಗಗಳನ್ನೆಲ್ಲ ಕಂಡುಕೊಂಡಿದ್ದಾನೆ ಎಂದು ಆಡಿದೆಯಲ್ಲ. ಈಗ ನೀನು ಹೀಗೆ ಆಡಿದು ನ್ಯಾಯವಲ್ಲವೆಂಬುದೇ ನನ್ನ ಉತ್ತರ. ದೇವರ ಮನುಷ್ಯನಿಗಿಂತ ದೊಡ್ಡವನಾಗಿದ್ದಾನಷ್ಟೇ. ಆತ ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸಿ ಎಂಬುದಾಗಿ ನೀನು ಆತನ ವ್ಯಾಜ್ಯವಾಡುವುದೇಕೆ? ನೋಡಿ ದೇವರ ಚಿತ್ತವಿಲ್ಲದೆ ನೀವು ಪ್ರಶ್ನೆ ಕೇಳಿದರೆ ಒಂದಕ್ಕೂ ಉತ್ತರ. ಇಲ್ಲಿ ಯೋಬನು ತನ್ನಲ್ಲೇ ಪಾಪ ಉಂಟು ಎಂಬುದನ್ನು ಪಶ್ಚಾತ್ತಾಪ ಪಡದೆ ದೇವರ ಮುಂದೆ 74 ದೇವರಿಗೆ ಪ್ರಶ್ನೆ ಆಗುತ್ತೆ. ಅದಕ್ಕೆ ಅವನು 74 ಕ್ವಶನಿಗೂ ಆನ್ಸರ್ ಕೊಡಲಿಲ್ಲ. 74 ಬಾರಿ ಅದಕ್ಕೆ ಕೆಲವು ಸಾರಿ ದೇವರು ಎಲ್ಲದಕ್ಕೆ ಉತ್ತರ ಕೊಡುತ್ತಾರೆ. ಅದು ಈ ಕಷ್ಟ ನೀವು ಕಷ್ಟ ಬರುವಾಗ ದೇವರಿಗೆ ಪ್ರಶ್ನೆ ಕೇಳ ಬಿಡ್ರಿ, ನಿಮಗೆ ಪ್ರಶ್ನೆ ಹಾಕಿ ಮತ್ತು ದೇವರ ಬೆಳೆದೇವ ನನ್ನ ಆತ್ಮೀಯ ಕಣ್ಣು ತೆರೆಯ ಮಾಡಿದೆವ, ನನ್ನ ಪರೀಕ್ಷಿಸಿದೆವ, ಈ ಕಷ್ಟ ಯಾಕೆ ಬಂತು ಮತ್ತು ನಿನ್ನ ವಾಕ್ಯದ ಮಾತು ದೇವರ ವಾಕ್ಯದಿಂದ ನಿಮಗೆ ತೋರಲ್ಪಡುತ್ತದೆ. ಯಾವ ವಾಕ್ಯ ಯಾವ ಆಜ್ಞೆ ಅದು ವಿದ್ಯಾರಾಗೋದರೆ ನಿಮ್ಮ ಕಷ್ಟ ರೋಗದಿಂದ ದೇವರು ಬಿಡುಗಡೆ ಕೊಡುತ್ತಾನೆ, ಸಾಲಿಂದ ನಿಮಗೆ ಬಿಡುಗಡೆ ಕೊಡುತ್ತಾನೆ. ಯೋಬನಾಗೆ ಇದ್ದರೆ ಅದು ಏನು ತೋದೆ ಆತ್ಮಿಕ ಅಹಂಕಾರ ಅವರನ್ನು ಗದರಿಸ್ತಾನೆ. ಪುನಃ ಮುಂದೆ ನೋಡೋಪ್ರೆ ದೇವರ ಮಾತಾಡೋ ರೀತಿ ಒಂದುಂಟು, ಅದು ಎರಡುಂಟು, ಮನಸ್ಸನ್ನು ರಕ್ಷಿಸೋದಿಲ್ಲ. ದೇವರು ಪ್ರತಿಯೊಬ್ಬರ ಸಂಗಡ ಮಾತನಾಡ್ತಾನೆ. 2 ವಿಧವಾಗಿದೆ, ಕಾಮನ್ ಆಗಿ. ಒಂದು ಆಗಿದೆ ದಿನಾಲು ದೇವರ ವಾಕ್ಯ ಓದು ಅಭ್ಯಾಸವಿದ್ದರೆ ದೇವರ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಇನ್ನೊಂದು ವಿಧ ಈ ಟಿ ವಿ ಮಾಧ್ಯಮದ ಮುಖಾಂತರ ಮಾತನಾಡ್ತಾನೆ. ಪ್ರಾರ್ಥನೆ ಕೂಟಗಳು ಹೋಗುವ ಅಲ್ಲಿ ಸೇವಕರ ಮುಖಾಂತರ ಮಾತಾನೆ. ಸಭೆಯಲ್ಲಿ ಪ್ರತಿದಿನ ಆದಿತ್ಯರ ನಿಮ್ಮ ಸಭೆದವರ ಮಾತಾಡಿದ್ದು 2ನೇ ವಿಧವಾಗಿದೆ. ಕೆಲವು ಸರಿ 3ನೇ ವಿಧ ಹೊಸ ದೇವರು, ಕೆಲವು ಸರಿ ಕನಸಲ್ಲಿ ಮಾತಾಡಿದ್ದು 3ನೇ ವಿಧವಾಗಿದೆ. ಕೆಲವು ಅಪರೂಪ. ಅದೇ ಕಾಮನ್ ಆಗಿ 2 ವಿಧ. ನೀವು ವಾಕ್ಯ ಓದುವಾಗ ಮಾತಾಡ್ತೀನಿ, ನಿಮ್ಮ ಸಭೆಯಲ್ಲಿ ಪ್ರತಿ ಅಧ್ಯಯನ ಮಾತಾಡಿದ್ದು 2 ವಿಧ. ಯಾವಾಗಲೂ ದೇವರು ಮಾತಾಡ್ದೆ. 3ನೇ ಕೆಲವು ಸಲ ದೇವರು ಕೆಲವರಿಗೆ ಕನಸಲ್ಲಿ ಮಾತನಾಡ್ತಾನೆ. 4ನೇ ವಿಧ ಕೆಲವು ಸರಿ ದೇವರು ಕೆಲವರಿಗೆ ದರ್ಶನದ ಮುಖಾಂತರ ಮಾತಾಡ್ತಾನೆ. ಕೆಲವು ಸರಿ ದೇವರು ಕೆಲವರಿಗೆ ವೈಯಕ್ತಿಕ ಪ್ರವಾದನೆ ಮುಖಾಂತರ ಮಾತನಾಡ್ತಾನೆ. 5ರಿಂದ ಕೆಲವು ದೇವರು ಪ್ರವಾದಿಗಳ ಮುಖಾಂತರ ಮಾತಾಡ್ತಾನೆ. ಏನಂತ ದೇವರ ಆತ್ಮನು ಕೆಲವು ಸರಿ ಗಟ್ಟಿಯಾದ ಸ್ವರದಿಂದ ಮಾತನಾಡುತ್ತಾನೆ. ಹೀಗೆ 7 ರೀತಿಯಲ್ಲಿ ದೇವರ ಆತ್ಮನು ಮಾತನಾಡುತ್ತಾನೆ. ಅದೇ ಕಾಮನ್ ಆಗಿ 7 ರೀತಿಯಲ್ಲಿ ಮಾತನಾಡುತ್ತಾನೆ. ಕೆಲವು ಸರಿ 3. ಅದಕ್ಕೆ ಅಲ್ಲಿ ಎಲ್ಲಿ ದೇವರು ಮಾತಾಡಿದ್ದು ಒಂದುಂಟು, ಅವೆರಡುಂಟು, ಮನಸ್ಸು ಅದೇ ಇವತ್ತು ಅನೇಕ ರೂಪದಲ್ಲಿ ಆತ್ಮಿಕ ಗರ್ವ ಇದ್ದವರು ಇದನ್ನು ಲಕ್ಷಿಸಲಿಲ್ಲ. ಯೋಬನು ಯಾಕೆ ಲಕ್ಷಿಸಿಲ್ಲ? ಆತನಲ್ಲಿ ತಾನೇ ನೀತು ಅಂತಲೂ ನಿಮ್ಮ ಗರ್ವವನ್ನು ಲಕ್ಷಿಸಲಿಲ್ಲ. ನಂತರ 10ನೇ ವಾಕ್ಯ, ಮನುಷ್ಯರಿಗೆ ಗಾಢನಿಂದ ಉಂಟಾದಾಗಲೂ ಆಸೆಯ ಮೇಲೆ ಹತ್ತಿದಾಗಲೂ ಆತನು ಸ್ವಪ್ನದಲ್ಲಿ ರಾತ್ರಿಯ ಕನಸಿನಲ್ಲಿ ಅವರ ಕಿವಿಯನ್ನು ತೆರೆದು ಅವರ ಶಿಕ್ಷಾ ವಚನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. 3ನೇ ವಿಧವಾಗಿ ದೇವರು ಯೋಬನಂತ ಕನಸಲ್ಲಿ ಮಾತನಾಡಿದನು. ಅದಕ್ಕೂ ಅವನು ಅವಿಧನಾದ ನಿಮಿತ್ತವಾಗಿ ಶಿಕ್ಷೆ ಬಂತು ಎಂಬುದನ್ನು ಅವನು ಎಲ್ಲಿಯೂ ಪ್ರವದಿತಾನೆ. ಈಗ ಎಲ್ಲಿಯೂ ಪ್ರಸಾದ ಯಾಕೆ ನಿನಗೆ ಕಷ್ಟ ಬಂತು, ಯಾಕೆ ನಿನಗೆ ರೋಗ ಬಂತು? ಎಲ್ಲ ರೋಗಗಳು ಪಾಪಗೋಸ್ಕರ ಬರ್ತದೆಯಲ್ಲ, ಸರಿ ಅರ್ಥ ಮಾಡಿ. ಪ್ರತಿಯೊಂದು ರೋಗಗಳು ಪಾಪಗೋಸ್ಕರ ಬರ್ತಾನೆ ಹೇಳುವುದಿಲ್ಲ, ಪ್ರತಿಯೊಂದು ರೋಗಗಳು ಶಿಕ್ಷೆ ಎಂಬುದು ನಾನು ಹೇಳುವುದಿಲ್ಲ. ಅದಕ್ಕೆ ಕೆಲವೊಂದು ರೋಗಗಳು, ಕೆಲವೊಂದು ವ್ಯಾಧಿಗಳು ಡೆಫಿನೆಟಾಗಿ ಪಾಪಗೋಸ್ಕರ ಅಹಂಕಾರ ಬರೋದಕ್ಕೆ ನೀವು ಪರೀಕ್ಷೆ ಮಾಡಬೇಕು. ಡಾಕ್ಟರ್ ಹತ್ರ ಮೆಡಿಸಿನ್ ಮಾಡಬೇಕು, ಸರಿಯಾಗಿ ಮೆಡಿಸಿನ್ ಮಾಡಬೇಕು. ಮೆಡಿಸಿನ್ ಇಂದಿಗೂ ತಿರಸ್ಕಾರ ಮಾಡಿ ದೇವರು ಡಾಕ್ಟರ್ ಕೊಡುವ ಮೆಡಿಸಿನ್ ಮುಖಾಂತರ ಗುಣ ಮಾಡ್ತಾನೆ. ಅದೇ ನಿಮ್ಮ ಮೆಡಿಸಿನ್ ನೆಗ್ಲೆಕ್ಟ್ ಮಾಡಬಾರ್ದು, ಡಾಕ್ಟರ್ ನೆಗ್ಲೆಕ್ಟ್ ಮಾಡಬಾರ್ದು. ಅದು ದೇವರಿಟ್ಟ ವಿಧಾನ ಗುಣ. ಆದರೆ ಅದರಲ್ಲೂ ಕೆಲವು ಗುಣವಾಗದ ಕೆಲವು ರೋಗಗಳಿರ್ತವೆ. ಅಲ್ಲಿ ನೀವು ಚೆಕ್ ಮಾಡಬೇಕು. ಯಾಕೆ ಮೆಡಿಸಿನ್ ನಿಮ್ಮ ರೋಗ ಗುಣವಾಗುವುದಿಲ್ಲ, ಅಲ್ಲಿಗೆ ನೀವು ತಿರುಗಿ ಬರಬೇಕು. ಅದು ದೇವರ ಹತ್ತಿರವೇ ಆಗ ಮೆಡಿಸಿನ್ ತಗೊಳ್ಬೇಕು. ಅದು ದೇವರ ಹತ್ತಿರ ನೀವು ಪಶ್ಚಾತ್ತಾಪ ಪಡುವಾಗ, ದೇವರ ವಾಕ್ಯ ಬಿದ್ದರೆ ಹೋಗುವ ಅಲ್ಲಿ ದೇವರು ಗುಣ ಮಾಡುತ್ತಾನೆ. ಇಲ್ಲದರೆ ನೀವು ಎಷ್ಟು ಮೆಡಿಸಿನ್ ತೆಗೆದುಕೊಂಡು ಕೆಲವು ರೋಗ ಗುಣವಾಗೋದಕ್ಕೆ ಕಾರಣ ಅಂದರೆ ಕೆಲವು ರೋಗಗಳು ಪಾಪಗೋಸ್ಕರ ಬರ್ತವೆ, ಅದು ಅಹಂಕಾರ. ಅದಕ್ಕೆ ನಿಮಗೆ ಹಾಗೆ ನೀವು ಪರೀಕ್ಷೆ ಮಾಡಬೇಕು. ದೇವರ ಹತ್ರ ವಾಕ್ಯದಿಂದ ನೀವು ಪರೀಕ್ಷೆ ಮಾಡಿ, ಆಗ ಆ ವಾಕ್ಯ ನಿಮ್ಮಲ್ಲಿ ಮಾತನಾಡುವುದರೆ ಆ ವಾಕ್ಯ ವಿದ್ಯರಾಗಿಕೊಂಡು ಪಶ್ಚಾತ್ತಾಪ ಪಡೆದರೆ ನಿಮ್ಮ ರೋಗಗಳು ಗುಣ ಮಾಡುತ್ತಾನೆ. ಯಾಕಂದರೆ ದೇವರು ಅಲ್ಲಿ ಯೋಬನ ರೋಗ ಗುಣ ಅವನು ಸಹ ಮೆಡಿಸಿನ್ ಮಾಡಿದ್ದ ಪ್ರೇರೆ, ಅದು ಗುಣವಾಗಿಲ್ಲ. ಯಾಕೆಂದರೆ ಅವನಲ್ಲಿ ಅಹಂಕಾರ ಇತ್ತು. ಮತ್ತು ಅದನ್ನ ವಾಕ್ಯ ನೋಡ್ತೇವೆ, ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು, ಮಾನವನಿಗೆ ಗರ್ವವನ್ನು ಮಾಡುವ. ಈ ಯೋಬನಿಗೆ ಗರ್ವ, ಯಾವ ಗರ್ವ? ತಾನೇ ನೀತಿವಂತನು, ತಾನೇ ನಿಮ್ಮ ಆತ್ಮ ಗರ್ವ ಇತ್ತು. ಈ ಗರ್ವ ಮುರಿಯುವುದಕ್ಕೆ ಯೋಬನಿಗೆ ಕಷ್ಟ ಆದ ಮೇಲೆ ಕಷ್ಟ, ಆಪತ್ತುಗಳು ಬಂತು, ಮನೆ ಬಿದ್ದು ಹೋಯಿತು, ಮಕ್ಕಳು ಸತ್ತು ಹೋದರು ಮತ್ತು ರೋಗ ಬಂತು ಎಂಬುದೇ ಇಲ್ಲಿ ಹೇಳುತ್ತಾನೆ. ಹಾಗೆ ಇವತ್ತು ನಿಮ್ಮ ಜೀವಿತವನ್ನು
ಪರೀಕ್ಷಿಸಬೇಕು ಪ್ರಿಯರೇ. ಈ ಆತ್ಮಿಕ ಅಹಂಕಾರ ಬಂದರೆ ಡೇಂಜರ್. ಇದು ಗೊತ್ತಾಗೋದು ಕಷ್ಟ ಬಂದ ನಂತರ ಅದಕ್ಕೆ ಹಾಗೆ ನಿಮಗೆ ಕಷ್ಟಗಳು, ಉಪದಗಳು, ರೋಗಗಳು ಬರದಂತೆ ಇವತ್ತೇ ಪ್ರಿಯರೇ ದೇವರ ಮುಂದೆ ತೀರ್ಮಾನ ಮಾಡಿಕೊಳ್ಳಿರಿ. ಯಾವಾಗಲೂ ದೀನ ಮನಸ್ಸು, ಪಶ್ಚಾತ್ತಾಪ. ನಾವು ಕೀರ್ತನೆ 51:17 ವಾಕ್ಯದಲ್ಲಿ ದಾವೀದನಿಗೆ ಹೇಳ್ತಾನೆ, ಕುಗ್ಗಿದ ಮನಸ್ಸೇ ನನಗೆ ಇಷ್ಟವಾದ ಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ಎಂದು ತಿರಸ್ಕರಿಸಿದ ಪ್ರತಿಯೊಂದು ಸಲ ಕುಗ್ಗಿದ ಮನಸ್ಸು ನಿಮ್ಮಲ್ಲಿ ಅಭ್ಯಾಸ ಮಾಡಿರಿ. ಯಾಕೋಬ 4-6 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ದೀನರಿಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. ದೀನರು ಅಂದರೆ ದೇವರ ವಾಕ್ಯ ವಿಧಿಯರಾದವರಿಗೆ ಕೃಪೆ, ಅಹಂಕಾರಿಗಳಿಗೂ ದೇವರು ಎದುರಿಸ್ತಾನೆ. ಇದು ಅರ್ಥ. ಯಾರ ಆತ್ಮ ದೇವರು ಶಿಕ್ಷೆ ಕೊಡುತ್ತಾನೆ. 15 ವಾಕ್ಯ, ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಸ್ಥದಿಂದ ಅಳಿದು ಹೋಗೋದಾಗಿ ನಿಲ್ಲಿಸುವನು. ಪ್ರೇ ದೇವರು ಯಾಕೆ ಶಿಕ್ಷೆ ಕೊಟ್ಟನು ಯೋಬನಿಗೆ? ಅವನು ದೇವರನ್ನು ನಂಬಿಕಿಟ್ಟನು, ಅವನು ನೀತಿವಂತನು. ಪ್ರೇ ಅವನ ನರಕಕ್ಕೆ ಹೋಗಬಾರ್ದು. ಇವತ್ತು ಹೊಸ ಮಡಿಗಲಿ ಯೇಸು ನಂಬಿಕಿಟ್ಟವನು ದೇವರ ಮಕ್ಕಳು ದೇವರು ಕರೀತಾನೆ, ನೀತಿವಂತ ಕರೀತಾನೆ. ನೀವು ಪಾಪ ಜೀವಿಸಿದರೆ, ಅಹಂಕಾರಿಯಾದರೆ ನೀವು ನರಕ್ಕೆ ಹೋಗದಂತೆ ದೇವರು ಇಲ್ಲಿ ಶಿಕ್ಷೆ ಕೊಡುತ್ತಾನೆ. ಆ ಶಿಕ್ಷೆಯನ್ನು ತಾಳಿಕೊಂಡು ಪಶ್ಚಾತ್ತಾಪ ಪಡುತ್ತಾರೆ, ಆ ಕಷ್ಟದಿಂದ ನಿಮಗೆ ಬಿಡುಗಡೆ ಕೊಡುತ್ತಾನೆ, ನಿತ್ಯ ಜೀವನ ಸೇರಿಸಿ ಹಾಕಿದರೆ ಈ ರೀತಿ ನಿಮಗೆ ಆತ್ಮಿಕ ಅಹಂಕಾರ ಬರಬಾರದು ಎಂಬುದಾಗಿ ಆ ಕೀರ್ತನೆಗಾರನು ಹೇಳುತ್ತಾನೆ. ಮತ್ತು ಬಂದರೆ ಈ ಶಿಕ್ಷೆಗಳು ಬರುವಾಗ ಯೋಬನು ಪಶ್ಚಾತ್ತಾಪಟ್ಟನು. ಲಾಸ್ಟ್ ಯೋಬನ 42:5 ಮತ್ತು 6 ವಾಕ್ಯ ಪ್ರಕಾರ ನೀವು ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಡುವುದಾರೆ ದೇವರು ತಿರುಗಿ ನೀವು 2 ಪಟ್ಟು ಆಶೀರ್ವಾದ ಮಾಡ್ತಾನೆ. ನಾವು ನೋಡಿ ಯೋಬನ ಪುಸ್ತಕ 42 5 ಮತ್ತು 6 ವಾಕ್ಯ ಮತ್ತು 10-12 ವಾಕ್ಯ. ಜೋಬ್ ಚಾಪ್ಟರ್ 42 5 and 6, 10-12. ಕಿವಿಯಿಂದ ನಿನ್ನ ವಿಷಯ ಕೇಳಿದೆನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೇನು. ಆದ ಕಾರಣ ನಾನು ಆಡಿದನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಲು ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಇಷ್ಟೆಲ್ಲ ಕಷ್ಟ ಅನುಭವ ಮಾಡಿದ ನಂತರ, ಎಲ್ಲಿಯೂ ಪ್ರವಾದನೆ ಮಾಡಿದ ನಂತರ, ಆನಂತರ ದೇವರ ತನವಂತ ಮಾತನಾಡಿದ ನಂತರ ಈಗ ಹೇಳ್ತಾನೆ, ಈಗ ದೇವರು ನಾನು ಕಿವಿಯಿಂದ ವಿಷಯ ಕೇಳಿದನು, ನಿನ್ನನ್ನು ಕಣ್ಣಾರೆ ಕಂಡೇನು. ದೇವರ ಯೋಬನ ಹತ್ರ ವೈಯಕ್ತಿಕವಾಗಿ ಮಾತನಾಡಿದ ಪ್ರೇರೆ. ಮತ್ತು ಅವನು ಈಗ ಹೇಳ್ತಾನೆ, ನನ್ನ ಬಾಯಲ್ಲಿ ಆಡಿದಂತೆ ಯೋಬನ ದೇವರ ಮುಂದೆ 74 ಬಾರಿ ದೇವರಿಗೆ ದೂರಿದನು. ಅದಕ್ಕೆ ಅವನು ನಾನು ಆಡಿದನ್ನು ತಿರಸ್ಕರಿಸಿ ಧೂಳಿಲು ಬೂದಿಕೊಂಡು ಪಶ್ಚಾತ್ತಾಪ ಪಡುತ್ತೇನೆ. ಇಲ್ಲಿ ಅವನು ಒಪ್ಪಿಕೊಂಡ. ತನ್ನಲ್ಲಿ ಆತ್ಮಿಕ ಅಹಂಕಾರ ಇತ್ತು, ತನ್ನಲ್ಲಿ ತಾನು ದೇವರು ಮಾತಾಡಿದ ವಾಕ್ಯವನ್ನು ಅವಿಧನಾದ ಕನಸು ಅದು ಎಂಬುದನ್ನು ಒಪ್ಪಿಕೊಂಡ, ಪಶ್ಚಾತ್ತಾಪ ಪಟ್ಟ ಪಡೆ. ಈ ರೀತಿ ನೀವು ಪಶ್ಚಾತ್ತಾಪ ಪಡುವುದಾದರೆ 10 ವಾಕ್ಯ ನೋಡ್ತೇವೆ. ಯೋಬನು ತನ್ನ ಸ್ನೇಹಿತರಿಗೂ ಸಹ ಪ್ರಾರ್ಥನೆ ಬಳಿಕ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಹೆಚ್ಚಿಸಿದನು. ಯೋಬನ ಸ್ನೇಹಿತರು ಅವನ ಹೃದಯದಲ್ಲಿ ತನ್ನ ಸ್ನೇಹಿತರ ಬಗ್ಗೆ ನೋವಿತ್ತು. ಅಂದರೆ ಅವನ ಸ್ನೇಹಿತರು ಅವನಿಗೆ ತುಂಬ ರೀತಿ ಅವರ ವಾಕ್ಯದಿಂದ ಅವರಿಗೆ ನೋಯಿಸಿದರು. ಅಂದರೆ ನಿಜವಾದ ಆ ಪಾಪದ ಸಂಗತಿ ಎಲ್ಲಿಯೂ ಪ್ರಕಟಿಸಿದರು. ಅದೇ ಆ 3 ಮಂದಿ ಸರಿಯಾದ ಅವನ ಪಾಪ ಬೇಗ ಅವ್ರಿಗೆ ಹೇಳಲಿಕ್ಕೆ ಆಗಲಿಲ್ಲ. ಅವರು ಪ್ರವಾದಿಗಳು ಅಲ್ಲ. ಹಾಗೆ ಅವ್ರಿಗೆ ಯೋಬನಿಗೆ ಆ ಸ್ನೇಹಿತರ ಮೇಲೆ ನೋವಿತ್ತು. ಅದಕ್ಕೆ ಅವನು ಆ ಸ್ನೇಹಿತರಿಗೆ ಮನಪೂರ್ವಕ ಸಮಯ ಕೊಟ್ಟಾಗಿದೆ. ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ನಿಮ್ಮ ಕಷ್ಟದ ಸಮಯದಲ್ಲಿ ಕೆಲವರು ಬಂದು ನಿಮಗೆ ನೋವು ಮಾಡಿರಬಹುದು. ಆದ ನೋವು ತುಂಬ ನೋವು ಆಗ್ತದೆ. ಆದರೆ ಕಷ್ಟದ ಕಾಲ ನಿಮಗೆ ಕೆಲವರು ಹೆಲ್ಪ್ ಮಾಡೋದಿಲ್ಲ, ಕೆಲವರು ಚುಚ್ಚು ಮಾತಾಡಿ, ಈ ರೀತಿ ನೋವಿದ್ದರೆ ನಿಮ್ಮ ಪ್ರಾರ್ಥನೆ ಕೇಳಿದ ಅಂಥ ವ್ಯಕ್ತಿಗಳನ್ನು ಹೃದಯಪರ ಶ್ರಮಿಸುವರಾಗಬೇಕು. ಅವ್ರ ಪ್ರಾರ್ಥನೆ ಈ ದೇವರು ಆ 3 ವ್ಯಕ್ತಿಗಳನ್ನು ಮಾತನ್ನು ಚುಚ್ಚಿನಾಗಿತ್ತು. ಅವರಿಗೆ ಮನಪರ ಶ್ರಮಿಕೊಂಡು ಪ್ರಾರ್ಥನೆ ಮಾಡಿದ ಕೂಡಲೇ ದೇವರು ಅವನ ದುಸ್ಥಿತಿ ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಹೆಚ್ಚಿಸಿದನು. ಅದು ಪ್ರಿಯತು ಅನೇಕರ ಪ್ರಾರ್ಥನೆ ಉತ್ತರ ತಡೆ ಆಗೋದ ಕಾರಣ ಒಂದು ಅಹಂಕಾರ ಪ್ರಿಯರೇ. ಮತ್ತು ಯಾರ ಬಗ್ಗೆಯೂ ನೀವು ಅಂದರೆ ಆ ಕಷ್ಟದ ಪರಿಸ್ಥಿತಿ ಬರುವಾಗ ಅನೇಕರು ನಿಮ್ಮ ಮೇಲೆ ತಪ್ಪು ಉರಿಸುವ ಹಾಗೆ ಬರ್ತಾರೆ. ನಿಮಗೆ ಸಂತೈಸುವವರು ಭಾರಿ ಕಡಿಮೆ ಇರ್ತಾರೆ. ಅದೇ ಅಂಥ ಸಮಯದಲ್ಲಿ ನಿಮಗೆ ನೋವು ಆಗೋದು ಜಾಸ್ತಿ. ಅದೇ ಅಂಥ ಯಾರ್ಯಾರು ನಿಮಗೆ ನೋವು ಮಾಡಿ ಆ ಎಲ್ಲ ವ್ಯಕ್ತಿಗಳನ್ನು ಮನಪೂರ್ವ ಹೃದಯ ಶ್ರಮಿಸುವುದಾದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರೆದಾಗ ಅಲ್ಲಿ ಯೋಬನು ಅಷ್ಟೇ ಪ್ರಾರ್ಥನೆ ಮಾಡಿದ ಇಮಿಡಿಯೇಟ್ ಅವ್ನು ದೂಸ್ತಿದ್ದು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಹೆಚ್ಚಿಸಿದನು. ಆನಂದವಾಗಿ ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೋವನು ಅವನ ಮೇಲೆ ಬರ ಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಈ ರೀತಿ ದೇವರು ಯೋಬನ ಸ್ಥಿತಿಯನ್ನು ಮೊದಲಿಗಿಂತಲೂ 2 ಪಟ್ಟು ಆಶೀರ್ವಾದ ಮಾಡಿದನು. ಮತ್ತು ನೋಡ್ತೇವೆ ಲಾಸ್ಟಿಗೆ ದೇವರು 120 ವರ್ಷ, ಅದು ಈ ಯೋಬನಿಗೆ 140 ವರ್ಷ ದೇವರು ಕೊಟ್ಟನು. ಪುನಃ ಅವನಿಗೆ 7 ಮಂದಿ ಹೆಣ್ಣು ಮಕ್ಕಳು ಗಂಡು ಹುಟ್ಟಿದರು. ಈ ರೀತಿ ಎಲ್ಲ ಆಶೆ ತಿರುಗಿ. ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ
ಯೋಬನಿಗೆ ಕಷ್ಟ, ಆಪತ್ತು, ರೋಗದಲ್ಲಿ ಬಿದ್ದಿರುವುದಾದರೆ ಇವತ್ತು ದೇವರ ಹತ್ರ ಬನ್ನಿರಿ. ದೇವ, ನನ್ನನ್ನು ಪರೀಕ್ಷಿಸು, ದೇವ ನನ್ನನ್ನು ಶೋಧಿಸು. ಈ ರೀತಿ ಆತ್ಮಿಕ ಅಹಂಕಾರ ಬಂದರೆ ಡೇಂಜರ್, ಅದಕ್ಕೆ ಬರೋದಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ನಾವೆಲ್ಲರೂ ನೀತಿವಂತರು, ಯೇಸು ಕ್ರಿಸ್ತನ ನಂಬಿಕೆ ನಿಮಿತ್ತ ಆತನ ರಕ್ತವನ್ನು ನೀತಿವಂತರಾಗಿದ್ದೀವಿ. ಇನ್ನು ನಮ್ಮ ಒಳ್ಳೆಯ ಕ್ರಿಯೆಗಳನ್ನೆಲ್ಲ ಒಳ್ಳೆಯ ಕ್ರಿಯೆಯನ್ನು ಮಾಡುತ್ತಲೇ ಇರಬೇಕು. ಆದರೆ ನಿಮ್ಮ ಭರವಸೆ ಒಳ್ಳೆಯ ಕ್ರಿಯೆ ಭರವಸೆ ಇಡಬೇಕು ಯೇಸು ಕ್ರಿಸ್ತನ ಮೇಲೆ. ಆತನೊಬ್ಬನೇ ನಮ್ಮ ನೀತಿವಂತರಾಗಿ ನಮಗೆ ಕರೆಯುತ್ತಾನೆ. ಆತೊಬ್ಬನೇ ನಮ್ಮನ್ನು ಆತ ಮಕ್ಕಳೆಂದು ಅಂಗೀಕಾರ ಮಾಡಿದೆ. ಆ ರಕ್ತವೇ ನಮ್ಮ ನೀತಿಯನ್ನು ಮಾಡುತ್ತೆ. ಅದಕ್ಕೆ ಆ ನೀತಿವಂತ ರಕ್ತದ ಮೇಲೆ ನಂಬಿಕೆ ಇನ್ನೂ ನೀತಿವಂತರ ಆಗಿರಿ. ಅದು ಅಹಂಕಾರ ಬರಬೇಡಿ. ಮತ್ತು ಅಹಂಕಾರ ಬಂದು ಈ ಶಿಕ್ಷೆಗಳು ಬಂದರೆ ಒಬ್ಬನೇ ಪಶ್ಚಾತ್ತಾಪಡಿರಿ. ಮತ್ತು ಯಾರ್ಯಾರು ನಿಮಗೆ ನೋವು ಮಾಡಿ ಅವರೆಲ್ಲ ಸಮಯನ ಕೊಡಿರಿ. ಅವ್ರಿಗೆ ಡೆಫಿನೆಟ್ಲಿ ಹೀಗೆ ಮಾಡುವುದಾರೆ ದೇವರು ನಿಮ್ಮ ಕಷ್ಟ, ರೋಗ ಎಂದ ಬಿಡುಗಡೆ ಕೊಡ್ತಾನೆ, ಎರಡಷ್ಟು ಆಶೀರ್ವಾದ ಕೊಡ್ತಾನೆ. ದೇವರ ನಿಮ್ಮ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಉತ್ತೀರ್ಣವಾಗುವುದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಮತ್ತು ಪ್ರಾರ್ಥನೆ ಯಾರು ರೋಗಿಗಳಿದ್ದಾರೆ, ಯಾವ ರೀತಿ ಕಷ್ಟದಿದ್ದರೆ ನಿಮ್ಮ ಕೈಯಲ್ಲಿ ಮೇಲೆ ಕೆತ್ತುತ್ತಾರೆ ಅವ್ರಿಗೆ ನಾವು ಪ್ರಾರ್ಥನೆ ಮಾಡುತ್ತೇನೆ. ಮತ್ತು ಯಾರ ಜೊತೆ ವಾಕ್ಯ ನಿಮಗೆ ಎನ್ಕರೇಜ್ ಆಯಿತು, ನಮ್ಮ ಅಭಿಪ್ರಾಯವನ್ನು ನನಗೆ ಫೋನ್ ಮಾಡಿ ಹೇಳಿರಿ. ನಿಮ್ಮ ಜೊತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆಯವರೇ, ನಮ್ಮಲ್ಲಿ ಸ್ತೋತ್ರ ಕೊಂಡಾಡ್ದೇವ. ಈ ಸಂದರ್ಭದ ಮುಖಾಂತರವಾಗಿ ನಿನ್ನ ಜನರ ಸಂಗಡ ನಮ್ಮ ಮಕ್ಕಳ ಮಾತನಾಡೋದಕ್ಕೆ ಸ್ತೋತ್ರ ದೇವ. ಈ ಮಾತೆಲ್ಲ ವಾಕ್ಯವನ್ನು ಕೇಳಿದವರು ದೇವ, ಅವರಿಗೆ ಪಶ್ಚಾತ್ತಾಪ ಹೃದಯ, ಆ ದೀನ ಹೃದಯ ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಯಾಕೆ ನಿನ್ನ ವಾಕ್ಯದಲ್ಲಿ ಬರೀ ದೀನರನ್ನು ಆಶೀರ್ವಾದ ಮಾಡುತ್ತಿ ಗರ್ವಿಷ್ಠ ಗತಿ ದೇವ. ಯಾರೆಲ್ಲೂ ಈ ಗರ್ವ ಬರೋದಕ್ಕೆ ಬಿಡಬೇಡ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಈಗ ದೇವ, ಯಾರ್ಯಾರು ತಮ್ಮ ಕೈಗೆ ಮೇಲೆ ಕಿತ್ತಿದ್ದಾರೆ ಎಲ್ಲ ಮೇಲೆ ಕಿತ್ತ ಪ್ರತಿಯೊಂದು ರೋಗಿಗಳನ್ನು, ಪ್ರತಿಯೊಂದು ಬಡತನ, ಕೊರತೆ, ಸಾಲ, ಜಿಗುಪ್ಸೆ, ನಿರಾಸೆ ಇಲ್ಲದ ಪ್ರತಿಯೊಂದು ತಂದೆ ಮಗ ಪವಿತ್ರ ಹೆಸರಿನಲ್ಲಿ ಇದನ್ನು ಒಡೆತನಿಗೆ ಒಪ್ಪಿಸ್ಕೊಡುತ್ತೇನೆ. ಇವರ ಮೇಲೆ ರಕ್ತ ಪ್ರೋಕ್ಷಿಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಈ ಕೆಳಮೇಲಿದ್ದ ಪ್ರತಿಯೊಂದು ರೋಗಿಗಳ ವಿರುದ್ಧವಾಗಿ ಬಡತನ, ಕೊರತೆ, ಸಾಲದಲ್ಲಿ ಇರುವ ವಿರುದ್ಧವಾಗಿ ಕಾರ್ಯ ಮಾಡುವಂಥ ಎಲ್ಲ ಬಡತನ, ಕೊರತೆ, ಸಾಲ, ಚಿಂತೆ, ನಿರಾಶೆ, ಜಿಗುಪ್ಸೆ, ಸುಸೈಡ್ ಮಾಡುವಂಥ ಆ ದುಷ್ಟ ಆಲೋಚನೆಯ ದುರಾತ್ಮಗಳನ್ನು, ರೋಗದ ಆತ್ಮಗಳನ್ನು ಬಂಧಿಸ್ತೇನೆ. ಮತ್ತು ಎಲ್ಲ ವೀಕ್ಷಕರನ್ನು ರೋಗದ ಆತ್ಮನ ಬಂಧದಿಂದ, ರೋಗದ ಶಾಪದಿಂದ, ಬಡತನ, ಕೊರತೆ, ಸಾಲ, ನಿರಾಶೆ, ಚಿಂತೆ, ಸುಸೈಡ್ ಆಲೋಚನೆಯಿಂದ ಬಿಡುಗಡೆಗೊಳಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಮತ್ತು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ತೇನೆ. ಒಳ್ಳೆಯ ಆರೋಗ್ಯ, ದೀರ್ಘಾಯುಷ್ಯ, ಸುಖ, ಸಂತೋಷ, ಸಮಾಜ ಸಂತೋಷವನ್ನು ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಅಂತಿನ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದರ್ಭ ಪ್ರತಿಯೊಬ್ಬ ಸಂಗಡ ಇರಲಿ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.